ಶ್ರೀ ಮಹಾಗಣಪತಿಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸಿರಿಗನ್ನಡ ಸುದ್ದಿವಾಹಿನಿಯ ಸದಭಿಮಾನದ ಸಹೃದಯ ವೀಕ್ಷಕ ಮಹಾಶಯರೇ, ತಮಗೆಲ್ಲರಿಗೂ ಕೂಡ ಸಿರಿಗನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ದಯಾಮಯನಾದಂಥ ಭಗವಂತನ ಅನುಗ್ರಹ ತಮ್ಮೆಲ್ಲರಿಗೆ ಪ್ರಾಪ್ತಿಯಾಗಲಿ, ತಮ್ಮೆಲ್ಲರ ಜೀವನ ಆರೋಗ್ಯದಾಯಕವಾಗಿರಲಿ, ಸಂತೃಪ್ತಿದಾಯಕವಾಗಿರಲಿ ಎಂದು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಈ ದಿನದ ವಿಶೇಷ ಕಾರ್ಯಕ್ರಮವನ್ನು ನೋಡೋಣ. ಹಾಗೆ ದ್ವಾದಶ ರಾಶಿಯವರ ಗೋಚಾರ ಫಲಗಳು ಹೇಗಿವೆ ಅನ್ನೋದನ್ನು ಕೂಡ ತಿಳಿಯೋಣ ಬನ್ನಿ. ವೀಕ್ಷಕರೇ, ಈ ದಿನ ತಮ್ಮ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾ ಇರುವಂಥ ತಮಗೆಲ್ಲರಿಗೂ ಕೂಡ ಹುಟ್ಟುಹಬ್ಬದ ಶುಭಾಶಯಗಳು. ಹಾಗೆ ಈ ದಿನಾಂಕದಂದು ವಿವಾಹವಾಗಿರುವಂಥ ದಂಪತಿಗಳಿಗೂ ಕೂಡ ವಿವಾಹ ವಾರ್ಷಿಕೋತ್ಸವದ ಶುಭಾಶಯಗಳನ್ನು ಹೇಳ್ತಾ ಭಗವಂತ ತಮಗೆಲ್ಲರಿಗೂ ಕೂಡ ಸಕಲ ಸನ್ಮಂಗಳಗಳನ್ನು ಕರುಣಿಸಲಿ ಅಂತ ಹೇಳಿ ಸಿರಿಗನ್ನಡ ಸುದ್ದಿವಾಹಿನಿಯ ಪರವಾಗಿ ಪ್ರಾರ್ಥಿಸುತ್ತೇನೆ. ಪ್ರೀತಿಯ ವೀಕ್ಷಕ ಬಂಧುಗಳೇ, ಈ ದಿನ 2024 ಅಕ್ಟೋಬರ್ ತಿಂಗಳ 6ನೇ ತಾರೀಕು ಆದಿತ್ಯವಾಸರ ಅಂದರೆ ಭಾನುವಾರ. ಈ ಭಾನುವಾರದ ನಿತ್ಯ ಪಂಚಾಂಗ ಫಲ ಹೇಗಿದೆ ನೋಡೋಣ ಬನ್ನಿ. ಶ್ರೀ ಕ್ರೋಧಿ ನಾಮ ಸಂವತ್ಸರೆ, ದಕ್ಷಿಣಾಯನೆ, ಶರತ್ ಋತು, ಆಶ್ವಯುಜ ಮಾಸ, ಶುಕ್ಲ ಪಕ್ಷದ ಚತುರ್ಥಿಯ ತಿಥಿ ಈ ದಿನ ಇದೆ. ಇದು ಈ ದಿನ ಬೆಳಗಿನ ಜಾವ 5:15 ಇರಲಿದೆ. ಈ ದಿನದ ನಕ್ಷತ್ರ ವಿಶಾಖ ನಕ್ಷತ್ರ. ಇದು ಈ ದಿನ ರಾತ್ರಿ 9:40 ಇರಲಿದೆ. ನಂತರ ಅನುರಾಧ ನಕ್ಷತ್ರ ಆರಂಭ ಆಗುತ್ತೆ. ಈ ದಿನದ ಕರ್ಣ ಪೂರ್ವಕರ್ಣ ಗರಜ. ಇದು ಈ ದಿನ ಬೆಳಿಗ್ಗೆ 7:51 ಇರಲಿದೆ. ನಂತರ ಉತ್ತರ ಕರ್ಣ ವಣಿಜ ಆರಂಭ ಆಗುತ್ತೆ. ಈ ದಿನದ ಯೋಗ ಪ್ರೀತಿ ಯೋಗ. ಇದು ಪೂರ್ತಿ ದಿನ ಇರುವಂಥದ್ದು. ಇನ್ನು ಈ ದಿನ ದಿಕ್ಷೂಲೆ ಪಶ್ಚಿಮ ದಿಕ್ಕಿಗೆ. ಹಾಗೆ ಈ ದಿನ ಸೂರ್ಯ ಇರುವಂಥ ರಾಶಿ ಕನ್ಯಾ, ಚಂದ್ರ ಇರುವಂಥ ರಾಶಿ ತುಲಾ. ಇನ್ನು ಈ ದಿನ ರಾಹುಕಾಲ ಇರುವಂಥ ಸಮಯ ಈ ದಿನ ಸಂಜೆ 4:41 ಸಂಜೆ 6:10 ಗುಳಿಕ ಕಾಲ ಈ ದಿನ ಅಪರಾಹ್ನ 3:11 ಅಪರಾಹ್ನ 4:41 ಹಾಗೆ ಯಮಗಂಡ ಕಾಲ ಈ ದಿನ ಮಧ್ಯಾಹ್ನ 12:11 ಮಧ್ಯಾಹ್ನ 1:41 ಇರಲಿದೆ. ಹಾಗೆ ಈ ದಿನ ದುಷ್ಟ ಮುಹೂರ್ತ ಇರುವಂಥ ಸಮಯ ಈ ದಿನ ಸಂಜೆ 4:26 ಸಂಜೆ 5:13 ದುಷ್ಟ ಮುಹೂರ್ತದ ಸಮಯ. ಹಾಗಾಗಿ ಈ ಸಮಯದಲ್ಲಿ ಯಾವುದೇ ಪ್ರಯಾಣವನ್ನಾಗಲಿ ಯಾವುದೇ ಶುಭ ಕಾರ್ಯಗಳನ್ನಾಗಲಿ ಆರಂಭ ಮಾಡಬೇಡಿ. ಏಕೆಂದರೆ ನೀವು ಯಾವುದೇ ಕೆಲಸಗಳನ್ನು ಈ ದುಷ್ಟ ಮುಹೂರ್ತ ಇರುವಂತಹ ಸಮಯದಲ್ಲಿ ಆರಂಭ ಮಾಡಿದರೆ ಅದರಿಂದ ಬರುವಂತಹ ಫಲಿತಾಂಶಗಳು ಅಷ್ಟೊಂದು ಅನುಕೂಲಕರವಾಗಿ ಇರೋದಿಲ್ಲ. ಆದ್ದರಿಂದಲೇ ಈ ದುಷ್ಟ ಮುಹೂರ್ತವನ್ನು ಅವಾಯ್ಡ್ ಮಾಡುವಂಥದ್ದು ತುಂಬ ಉತ್ತಮ. ಇನ್ನು ಈ ದಿನ ಅಭಿಜಿತ್ ಮುಹೂರ್ತ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 11:45 ಮಧ್ಯಾಹ್ನ 12:32 ಅಭಿಜಿತ್ ಮುಹೂರ್ತದ ಸಮಯ. ಇನ್ನು ಈ ದಿನ ವಿಶೇಷವಾಗಿ ಅಮೃತ ಕಾಲ ಇರುವಂಥ ಸಮಯ ಅಂತ ಹೇಳಿದ್ರೆ ಈ ದಿನ ಮಧ್ಯಾಹ್ನ 2:14 ಅಪರಾಹ್ನ 3:34 ಅಮೃತ ಕಾಲದ ಸಮಯ. ಇನ್ನು ಈ ದಿನ ಸೂರ್ಯೋದಯ ಆಗುವಂತಹ ಸಮಯ ಪ್ರಾತಃ ಕಾಲ 6:08 ಸೂರ್ಯಾಸ್ತ ಸಂಜೆ 6:07. ಇನ್ನು ಈ ದಿನ ಚಂದ್ರನ ಬಲ ಇರುವಂಥ ರಾಶಿಗಳು ಅಂತ ಹೇಳಿದ್ರೆ ಮೇಷ, ವೃಷಭ, ಸಿಂಹ, ತುಲಾ, ಧನಸ್ಸು ಮತ್ತು ಮಕರ. ಈ 6 ರಾಶಿಯವರಿಗೆ ಗೋಚಾರದಲ್ಲಿ ಚಂದ್ರನಿಂದ ಶುಭ ಫಲಗಳ ಯೋಗ ಇರುತ್ತೆ. ಇನ್ನು ಉಳಿದ 6 ರಾಶಿಯವರಿಗೆ ಮಿಶ್ರ ಫಲದ ಯೋಗ ಇರುತ್ತೆ. ಅದನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳನ್ನು ನೋಡುವಂತಹ ಸಂದರ್ಭದಲ್ಲಿ ಮತ್ತಷ್ಟು ವಿಚಾರಗಳನ್ನು ತಿಳ್ಕೊಳ್ಳೋಣ. ಇನ್ನು ಈ ದಿನದ ಹೊರದ ಅಧಿಪತಿ ರವಿ ಅಂತ ಹೇಳಿದ್ರೆ ರಾಜನೀತಿಗೆ ಕಾರಕನಾಗಿರುವಂಥವನು. ಆಡಳಿತಕ್ಕೂ ಕೂಡ ರವಿ ಕಾರಕ, ಹಾಗೆ ಸರ್ಕಾರಕ್ಕೂ ಕೂಡ. ಹಾಗಾಗಿ ರಾಜಕೀಯ ಕ್ಷೇತ್ರದಲ್ಲಿರುವಂಥವ್ರಿಗೆ, ರಾಜಕಾರಣಿಗಳಿಗೆ ಈ ದಿನ ಉತ್ತಮವಾದಂತಹ ದಿನ. ನಿಮ್ಮ ಕೆಲಸ ಕಾರ್ಯಗಳು ಯಶಸ್ವಿಯಾಗುತ್ತೆ. ನಿಮ್ಮ ಪ್ರಯಾಣ, ನಿಮ್ಮ ಉದ್ದೇಶಿತ ಗುರಿಯನ್ನು ಈಡೇರಿಸಿಕೊಳ್ಳಿಕ್ಕೆ ತುಂಬ ಅನುಕೂಲತೆಗಳು ಇರುವಂತಹ ದಿನ. ಹಾಗೆ ಸರ್ಕಾರದ ಮಟ್ಟದಲ್ಲಿ ಆಗುವಂತಹ ಕೆಲಸ ಕಾರ್ಯಗಳಾಗಲಿ, ಸರ್ಕಾರಿ ಅಧಿಕಾರಿಗಳಿಗಾಗಲಿ ಈ ದಿನ ಉತ್ತಮವಾದಂತಹ ದಿನ. ಹಾಗೆ ಈ ರವಿಯನ್ನ ಪುತ್ರಕಾರಕ, ಪಿತೃಕಾರಕ ಅಂತ ಹೇಳಿ ಕೂಡ ಕರೀತಾರೆ. ಹಾಗಾಗಿ ಮನೆಯಲ್ಲಿ ತಂದೆಯ ಬಗ್ಗೆ ಹಾಗೆ ಗಂಡು ಮಕ್ಕಳ ಬಗ್ಗೆ ವಿಶೇಷವಾಗಿ ಈ ದಿನದ ಆಲೋಚನೆ ಬರುವಂಥದ್ದು. ಅವರಿಗಾಗಿ ಈ ದಿನ ಒಂದು ಕ್ರಮವನ್ನು ಅಥವಾ ಒಂದು ತೀರ್ಮಾನವನ್ನು ತೆಗೆದುಕೊಳ್ಳುವಂಥ ಸಾಧ್ಯತೆಗಳು ಕೂಡ ಹೆಚ್ಚಾಗಿರುತ್ತೆ. ಅವರ ಲಾಲನೆ, ಪಾಲನೆ, ಶುಶ್ರೂಷೆ ಇತ್ಯಾದಿಗಳ ಬಗ್ಗೆ ಕೂಡ ಈ ದಿನ ಗಮನ ಹರಿಸುವಂಥದ್ದಿದೆ.
ಹಾಗೆ ಈ ದಿನ ಇರುವಂತಹ ಗುರುಹೋರ ಕೂಡ ಬಹಳ ಚೆನ್ನಾಗಿದೆ. ಎಲ್ಲ ಕೆಲಸ ಕಾರ್ಯಗಳನ್ನು ಕೂಡ ತುಂಬ ಅನುಕೂಲಕರವಾಗಿ ಮಾಡಿಕೊಳ್ಬೋದು ಗುರುಹೋರಾದಲ್ಲಿ. ಇದು ಈ ದಿನ ಬೆಳಿಗ್ಗೆ 11 ಗಂಟೆ 7 ನಿಮಿಷದಿಂದ ಮಧ್ಯಾಹ್ನ 12 ಗಂಟೆ 7 ನಿಮಿಷದವರೆಗೆ, ಹಾಗೆ ಸಂಜೆ 6 ಗಂಟೆ 6 ನಿಮಿಷದಿಂದ ಸಂಜೆ 7 ಗಂಟೆ 6 ನಿಮಿಷದವರೆಗೆ, ಹಾಗೆ ರಾತ್ರಿ 1 ಗಂಟೆ 7 ನಿಮಿಷದಿಂದ ರಾತ್ರಿ 2 ಗಂಟೆ 7 ನಿಮಿಷದವರೆಗೆ ಗುರುಹೋರ ಇರುವಂತಹ ಸಮಯ. ಇದನ್ನು ನೀವು ಅನುಸರಣೆ ಮಾಡ್ಬೋದು. ಆದರೆ ಈ ದಿನ ಇರುವಂಥ ಶನಿ ಹೋರ ಸ್ವಲ್ಪ ಅನ್ಫೇವರಬಲ್ ಆಗಿರುತ್ತೆ. ಅದರಲ್ಲೂ ರಾಜಕಾರಣಿಗಳು ಯಾವುದೇ ಕೆಲಸಗಳನ್ನು, ಯಾವುದೇ ಚಟುವಟಿಕೆಗಳನ್ನು ಈ ದಿನ ಇರುವಂಥ ಶನಿ ಹೋರಾದಲ್ಲಿ ಮಾಡಬೇಡಿ. ಹಾಗೆ ಪ್ರಯಾಣವನ್ನು ಕೂಡ ಆದಷ್ಟು ಅವಾಯ್ಡ್ ಮಾಡುವಂಥದ್ದು ಉತ್ತಮ. ಇನ್ನು ಕಬ್ಬಿಣ ಮತ್ತು ಕಲ್ಲಿನ ವ್ಯಾಪಾರಿಗಳಿಗೂ ಕೂಡ ಈ ದಿನದಲ್ಲಿ ವ್ಯವಹಾರಗಳಲ್ಲಿ ಬಂಡವಾಳ ತೊಡಗಿಸುವಂಥದ್ದು, ವ್ಯಾಪಾರದ ಬಗ್ಗೆ ಯಾವುದೇ ತೀರ್ಮಾನವನ್ನು ತೆಗೆದುಕೊಳ್ಳುವಂಥದ್ದು, ಅಗ್ರಿಮೆಂಟ್ಗಳಿಗೆ ಸಹಿ ಮಾಡುವಂಥ ವಿಚಾರ, ಇದನ್ನೆಲ್ಲ ಶನಿ ಹೋರಾದಲ್ಲಿ ಮಾಡಬೇಡಿ. ಹಾಗೆ ಈ ದಿನ ಗಣ್ಯರನ್ನ, ಹಿರಿಯರನ್ನ, ರಾಜಕಾರಣಿಗಳನ್ನ ಭೇಟಿ ಮಾಡುವಂಥ ಉದ್ದೇಶಗಳೇನಾದರೂ ಇದ್ದರೆ ಅದನ್ನು ಕೂಡ ಶನಿ ಹೋರಾದಲ್ಲಿ ಮಾಡಬೇಡಿ, ಏಕೆಂದರೆ ಒಳ್ಳೆಯ ಫಲ ನಿಮಗೆ ಸಿಕ್ಕಲ್ಲ. ಇದು ಈ ದಿನ ಬೆಳಿಗ್ಗೆ 10 ಗಂಟೆ 8 ನಿಮಿಷದಿಂದ ಬೆಳಿಗ್ಗೆ 11 ಗಂಟೆ 7 ನಿಮಿಷದವರೆಗೆ. ಇನ್ನು ಸಂಜೆ 5 ಗಂಟೆ 6 ನಿಮಿಷದಿಂದ ಸಂಜೆ 6 ಗಂಟೆ 6 ನಿಮಿಷದವರೆಗೆ, ಹಾಗೆ ರಾತ್ರಿ 12 ಗಂಟೆ 7 ನಿಮಿಷದಿಂದ ರಾತ್ರಿ 1 ಗಂಟೆ 7 ನಿಮಿಷದವರೆಗೆ ಶನಿ ಹೋರ ಇರುವಂಥ ಸಮಯ. ಇದನ್ನು ಸ್ವಲ್ಪ ಅವಾಯ್ಡ್ ಮಾಡಿ ಒಳ್ಳೆಯದಾಗುತ್ತೆ. ಹಾಗಾಗಿ ಬಂಧುಗಳೇ, ನಿಮ್ಮ ಕೆಲಸ ಕಾರ್ಯಗಳನ್ನು ಒಳ್ಳೆಯ ಮುಹೂರ್ತದಲ್ಲಿ ಆರಂಭ ಮಾಡಿ. ಶುಭ ಗಳಿಗೆ ಯಾವುದಿದೆ ಅನ್ನುವಂಥದ್ದನ್ನು ತಿಳ್ಕೊಳ್ಳಿ. ಹಾಗೆ ಕೆಲವು ನಿರ್ದಿಷ್ಟ ಹೊರದಲ್ಲಿ ನಿರ್ದಿಷ್ಟ ಕೆಲಸಗಳನ್ನು ಆರಂಭ ಮಾಡೋದ್ರಿಂದ ಅತ್ಯುತ್ತಮವಾದಂಥ ಫಲಗಳು ಸಿಕ್ಕತ್ತೆ. ಹಾಗಾಗಿನೇ ಈ ಹೊರವನ್ನು ಕೂಡ ನೀವು ಪ್ರತಿನಿತ್ಯ ಗಮನಿಸಬೇಕು. ಹಾಗೆ ಆಯಾ ದಿನದ ತಿಥಿ, ವಾರ, ನಕ್ಷತ್ರ, ಯೋಗ, ಕರಣ ಇವುಗಳ ಬಗ್ಗೆ ತಿಳ್ಕೊಳ್ಬೇಕು. ಇದು ಬಹಳ ಮುಖ್ಯವಾಗಿರುವಂಥದ್ದು. ಇದೊಂದು ಪುಣ್ಯದ ಕೆಲಸ. ಈ ಪಂಚಾಂಗವನ್ನು ನೀವು ಶ್ರವಣ ಮಾಡುವಂಥದ್ದು ಅಥವಾ ಪಠಣ ಮಾಡುವಂಥದ್ದು. ಹಾಗಾಗಿ ನಿಮ್ಮ ಕೆಲಸ ಕಾರ್ಯಗಳು ಯಶಸ್ವಿ ಆಗಬೇಕು ಅಂತ ಹೇಳಿದ್ರೆ ಪ್ರತಿನಿತ್ಯ ಬೆಳಗ್ಗೆ ಎದ್ದು ಈ ಪಂಚ ಅಂಗಗಳ ಬಗ್ಗೆ ನೀವು ಸ್ಮರಣೆ ಮಾಡಿಕೊಳ್ಬೇಕು. ಈ ಪಂಚ ಅಂಗಗಳೇ ಪಂಚಭೂತಗಳಾಗಿ ಇರುವಂಥದ್ದು. ಹಾಗಾಗಿ ಪ್ರತಿನಿತ್ಯ ನೀವು ಈ ಪಂಚ ಅಂಗಗಳ ಬಗ್ಗೆ, ಪಂಚಭೂತಗಳ ಬಗ್ಗೆ ಪ್ರತಿನಿತ್ಯ ಕೇಳಿಸ್ಕೊಳ್ಳಿ. ಅದಕ್ಕಾಗಿಯೇ ಸಿರಿಗನ್ನಡ ಸುದ್ದಿವಾಹಿನಿ ಪ್ರತಿನಿತ್ಯ ಈ ಪಂಚಾಂಗದ ವಿವರಗಳನ್ನು ಪ್ರಸಾರ ಮಾಡ್ತಾ ಇದೆ. ಅದನ್ನ ನೀವು ಗಮನ ಇಟ್ಟು ಕೇಳಿಸ್ಕೊಳ್ಳಿ. ಅದರಂತೆ ನಿಮ್ಮ ಚಟುವಟಿಕೆಗಳನ್ನು, ನಿಮ್ಮ ಪ್ರಯಾಣವನ್ನು ಅನುಸರಣೆ ಮಾಡಿಕೊಳ್ಳಿ. ಖಂಡಿತ ಒಳ್ಳೆಯದಾಗುತ್ತೆ. ನಿಮ್ಮ ಪ್ರಯತ್ನ 100ಕ್ಕೆ 100ರಷ್ಟು ಯಶಸ್ವಿಯಾಗುತ್ತೆ. ನೀವು ಅಂದುಕೊಂಡಂತಹ ಫಲಿತಾಂಶವನ್ನು ಪಡ್ಕೊಳ್ಳಿಕ್ಕೆ ಇದರಿಂದ ಸಾಧ್ಯ ಆಗುತ್ತೆ, ಒಳ್ಳೆಯದಾಗುತ್ತೆ. ಹಾಗಾಗಿ ಬಂಧುಗಳೇ, ಈ ಪಂಚ ಅಂಗಗಳನ್ನು ನೋಡಿದ್ರೆ ಅದರ ಹಿನ್ನೆಲೆಯಲ್ಲಿ ನಾವು ಪಂಚಭೂತಗಳನ್ನು ಗಮನಿಸಬೇಕಾಗತ್ತೆ. ಅಂದರೆ ಇಲ್ಲಿ ಪಂಚಾಂಗದ ಅಡಿಪಾಯ ಅಂತ ಹೇಳಿದ್ರೆ ಪಂಚಭೂತಗಳಿಂದ ನಿರ್ಮಿತವಾಗಿ ಇರುವಂಥದ್ದು. ಈ ಪಂಚಭೂತಗಳು ಅಗ್ನಿ, ಜಲ, ವಾಯು, ಆಕಾಶ ಮತ್ತು ಪೃಥ್ವಿ. ಇಲ್ಲಿ ವಿಶೇಷವಾಗಿ ಪಂಚ ಅಂಗಗಳಿಗೂ ಅಂದರೆ ತಿಥಿ, ವಾರ, ನಕ್ಷತ್ರ, ಯೋಗ, ಕರಣಕ್ಕೂ ಅಗ್ನಿ, ಜಲ, ವಾಯು, ಆಕಾಶ, ಪೃಥ್ವಿ ಇದಕ್ಕೂ ಕೂಡ ಸಹ ಸಂಬಂಧವನ್ನು ನಮ್ಮ ಜ್ಯೋತಿಷ್ಯ ಶಾಸ್ತ್ರಜ್ಞರು ಕಲ್ಪಿಸಿದ್ದಾರೆ. ಇಲ್ಲಿ ವಾರ ಅಂದರೆ ಅಗ್ನಿ ತತ್ವ. ಇಲ್ಲಿ ವಾರಗಳಿಗೆ ಪ್ರಧಾನ ಅಧಿಪತಿ ಗುರು. ಹಾಗಾಗಿ ಎಲ್ಲ ವಾರಗಳಿಗೂ ಕೂಡ ಗುರು ಭಗವಾನರೇ ನಿಯಂತ್ರಕರಾಗಿದ್ದಾರೆ. ಆದ್ರಿಂದ ವಾರದಿಂದ ನಮ್ಮ ಆಯಸ್ಸು ವೃದ್ಧಿಸುತ್ತೆ ಅಂತ ಹೇಳ್ತಾರೆ. ಇನ್ನು ತಿಥಿ ಅಂತ ಹೇಳಿದ್ರೆ ಜಲತತ್ವ. ಇದು ಇಲ್ಲಿ ತಿಥಿಗಳಿಗೆ ಮುಖ್ಯವಾಗಿ ಶುಕ್ರ ಅಧಿಪತಿಯಾಗಿರ್ತಾನೆ. ಅಂದ್ರೆ ಎಲ್ಲಾ ತಿಥಿಗಳಿಗೂ ಕೂಡ ಚೀಫ್ ಕಂಟ್ರೋಲರ್ ಅಂತ ಹೇಳಿದ್ರೆ ಶುಕ್ರ. ಈ ತಿಥಿಯನ್ನು ನಾವು ತಿಳ್ಕೊಳ್ಳೋದ್ರಿಂದ ನಮಗೆ ಐಶ್ವರ್ಯ ಲಭಿಸುತ್ತೆ, ಲಾಭ ಉಂಟಾಗುತ್ತೆ. ಏಕೆಂದರೆ ಶುಕ್ರ ಅಧಿಪತಿಯಾಗಿರುವಂಥವನು. ಇನ್ನು ಇಲ್ಲಿ ನಕ್ಷತ್ರ ಅಂತ ಹೇಳಿದ್ರೆ ವಾಯುತತ್ವ. ಈ ಎಲ್ಲ ನಕ್ಷತ್ರಗಳಿಗೂ ಕೂಡ ಪ್ರಧಾನ ಅಧಿಪತಿ ಅಂತ ಹೇಳಿದ್ರೆ ಕುಜ. ಆದ್ರಿಂದ ಎಲ್ಲ ನಕ್ಷತ್ರಗಳಿಗೂ ಚೀಫ್ ಕಂಟ್ರೋಲರ್ ಕುಜನಾಗಿ ಇರ್ತಾನೆ. ಆದ್ರಿಂದ ಈ ನಕ್ಷತ್ರವನ್ನು ನಾವು ತಿಳ್ಕೊಳ್ಳೋದ್ರಿಂದ ನಾವು ಮಾಡಿರುವಂಥ ಪಾಪ ಪರಿಹಾರ ಆಗುತ್ತೆ. ಇನ್ನು ಈ ಪಂಚಾಂಗದ 4ನೇ ಅಂಗ ಅಂತ ಹೇಳಿದ್ರೆ ಅದು ಯೋಗ. ಈ ಯೋಗಕ್ಕೆ ಅಧಿಪತಿಯಾಗಿರುವಂಥವನು ಬುಧ. ಹಾಗಾಗಿನೇ ಇಲ್ಲಿ ಬುಧ ಚೀಫ್ ಕಂಟ್ರೋಲರ್ ಎಲ್ಲ ನಕ್ಷತ್ರಗಳಿಗೂ. ಹಾಗಾಗಿನೇ ಈ ಯೋಗದಿಂದ ರೋಗ ನಿವಾರಣೆಯನ್ನು ನಾವು ಮಾಡಿಕೊಳ್ಳಿಕ್ಕೆ ಸಾಧ್ಯ ಇದೆ. ಇನ್ನು ಕರಣ ಅಂತ ಹೇಳಿದ್ರೆ ಅದು ಪೃಥ್ವಿ ತತ್ವಕ್ಕೆ ಸಂಬಂಧಪಟ್ಟಿರುವಂಥದ್ದು. ಇದಕ್ಕೆ ಪ್ರಧಾನ ಅಧಿದೇವತೆ ಶನಿ. ಆದ್ರಿಂದ ಎಲ್ಲ ಕಾರಣಗಳಿಗೂ ಕೂಡ ಈ ಚೀಫ್ ಕಂಟ್ರೋಲರ್ ಆಗಿ ಶನಿ ಇರುವಂಥದ್ದು. ಹಾಗಾಗಿ ಕಾರಣದಿಂದ ನಮಗೆ ಕಾರ್ಯಸಿದ್ಧಿ ಉಂಟಾಗುತ್ತೆ ಅನ್ನುವಂಥದ್ದು. ಹಾಗಾಗಿನೇ ಪಂಚ ಅಂಗಗಳನ್ನು ಶ್ರವಣ ಮಾಡಿದ್ರೆ ನಾವು ಅದ್ಭುತವಾದಂತಹ ಯಶಸ್ಸನ್ನು ಪಡ್ಕೊಳ್ತೇವೆ ಅನ್ನುವಂಥ ಒಂದು ನಂಬಿಕೆ ಇದೆ.
ಅದಕ್ಕೆ ನಮ್ಮ ಹಿರಿಯರು ಈ ಪಂಚಾಂಗ ಶ್ರವಣವನ್ನಾಗ್ಲಿ ಪಂಚಾಂಗ ಪಠಣವನ್ನಾಗ್ಲಿ ಒಂದು ಶ್ಲೋಕದ ಮೂಲಕನೇ ಹೇಳಿದ್ದಾರೆ. ತಿಥೇಶ್ಚ ಶ್ರೀಕರಂ ವಾರಾದಾಯುಷ್ಯವರ್ಧನಂ ನಕ್ಷತ್ರಾತ್ ಧರತೆ ಪಾಪಂ ಯೋಗಾದ್ರೋಗ ನಿವಾರಣಂ ಕರಣಾತ್ ಕಾರ್ಯಸಿದ್ಧಿ ಸ್ಯಾತ ಪಂಚಾಂಗಂ ಫಲಮುತ್ತಮಂ ಏತೇಷಾಂ ಶ್ರವಣ ನಿತ್ಯಂ ಗಂಗಾ ಸ್ನಾನ ಫಲಂ ಲಭೇತ್ ಅನ್ನುವಂಥದ್ದು. ಅಂದರೆ ಈಗಾಗಲೇ ಹೇಳಿದಾಗೆ ಪಂಚಾಂಗ ಶ್ರವಣ ಮಾಡೋದ್ರಿಂದ 5 ರೀತಿಯ ಲಾಭಗಳು ಉಂಟಾಗುತ್ತೆ. ಹಾಗೆ ಪ್ರತಿದಿನ ಈ ಪಂಚಾಂಗವನ್ನು ನಾವು ಕೇಳಿಸ್ಕೊಳ್ಳುವಂಥದ್ದು ಅಥವಾ ಹೇಳುವಂಥದ್ದು ತುಂಬ ಉತ್ತಮ. ಯಾಕೆ ಅಂತ ಹೇಳಿದ್ರೆ ಒಂದು ಗಂಗಾ ಸ್ನಾನವನ್ನ ಮಾಡಿದಂತಹ ಫಲ ಈ ಪಂಚಾಂಗ ಶ್ರವಣದಿಂದ ಲಭಿಸತ್ತೆ ಅನ್ನುವಂಥ ವಿಚಾರವನ್ನು ನಮ್ಮ ಹಿರಿಯರು ತಿಳಿಸಿದ್ದಾರೆ. ಹಾಗಾಗಿನೇ ಈ ಪಂಚಾಂಗ ಶ್ರವಣವನ್ನ ನೀವು ಮಾಡೋದ್ರಿಂದ ನಿಮ್ಮ ಕೆಲಸ ಕಾರ್ಯಗಳನ್ನು ಹೊಂದಾಣಿಕೆ ಮಾಡಿಕೊಳ್ಳಿಕ್ಕೆ ಸಹಾಯಕವಾಗುತ್ತೆ ಅನ್ನುವಂಥ ಒಂದು ವಿಚಾರವನ್ನು ತಿಳಿಸ್ತಾ, ಇನ್ನು ನವರಾತ್ರಿ ಉತ್ಸವಗಳು ನಡೀತಾ ಇರುವಂತಹ ದಿನ. ನವರಾತ್ರಿ ಹಬ್ಬ ಈ ಸ್ವಚ್ಛತೆ ಮತ್ತೆ ಪರಿಶುದ್ಧತೆಯ ಸಂಕೇತ ಅಂತ ಹೇಳಿ ಪರಿಗಣಿಸಲ್ಪಟ್ಟಿರುವಂತಹ ಒಂದು ವಿಶೇಷವಾದಂತಹ ಪರ್ವಕಾಲ ಇದು. ಇಲ್ಲಿ ನವರಾತ್ರಿಯ ಉಪವಾಸದಲ್ಲಿ ನಿಯಮಗಳನ್ನ ಮತ್ತೆ ಸಂಯಮವನ್ನ ಅನುಸರಿಸಬೇಕು ಅನ್ನುವಂಥದ್ದು ಮುಖ್ಯ. ಕೆಲವರು ನವರಾತ್ರಿಯ ಸಂದರ್ಭದಲ್ಲಿ ಉಪವಾಸವನ್ನ ಆಚರಣೆ ಮಾಡುವಂಥದ್ದು ಇದೆ. ಏಕೆಂದ್ರೆ ಈ 9 ದಿನಗಳು ಕೂಡ ದೇವಿಯ 9 ಅವತಾರಗಳನ್ನ ಆರಾಧನೆ ಮಾಡುವಂಥದ್ದು. ಈ ಹಿನ್ನೆಲೆಯಲ್ಲಿ ಉಪವಾಸಕ್ಕೆ ಶಾಸ್ತ್ರದಲ್ಲಿ ಕೆಲವು ನೀತಿ ನಿಯಮಗಳನ್ನು ಕೂಡ ಹೇಳಿದ್ದಾರೆ. ಇಲ್ಲಿ ನವರಾತ್ರಿ ಉಪವಾಸವನ್ನ ಯಾರು ಬೇಕಾದರೂ ಕೂಡ ಮಾಡಬಹುದು. ಆದರೆ 9 ದಿನಗಳ ಕಾಲ ಉಪವಾಸ ಮಾಡುವಂಥದ್ದು ಹೇಗೆ ಅನ್ನುವಂಥ ವಿಚಾರವನ್ನ ಕೆಲವು ಧರ್ಮಶಾಸ್ತ್ರಗಳಲ್ಲಿ ತಿಳಿಸಿದ್ದಾರೆ. ಇಲ್ಲಿ ನವರಾತ್ರಿಯ ಎಲ್ಲ ದಿನ ಉಪವಾಸ ವ್ರತ ಆಚರಿಸಲು ನಿಯಮ ಇದ್ರೂ ಕೂಡ ಎಲ್ಲ ದಿನ ಉಪವಾಸ ಮಾಡಲಿಕ್ಕೆ ಕೆಲವರಿಗೆ ಸಾಧ್ಯ ಇಲ್ಲ, ಕೆಲವರಿಗೆ ಶಕ್ತಿ ಇರಲ್ಲ, ಆರೋಗ್ಯ ಅವರಿಗೆ ಅನುಮತಿ ನೀಡಲ್ಲ. ಆ ಕಾರಣದಿಂದ ಕೆಲವೊಂದು ಆಯ್ಕೆಗಳನ್ನ ಧರ್ಮಶಾಸ್ತ್ರದಲ್ಲಿ ಹೇಳಿದ್ದಾರೆ. ಇಲ್ಲಿ ಮೊದಲ ವಿಧವಾದಂತಹ ಸಪ್ತರಾತ್ರ ಉಪವಾಸ ಅಂತ ಹೇಳಿ ಇದನ್ನ ಕರೀತಾರೆ. ಈ ಉಪವಾಸವನ್ನ ಪ್ರತಿಪದೆಯಿಂದ ಸಪ್ತಮಿಯವರೆಗೆ ಆಚರಣೆ ಮಾಡ್ತಾರೆ. ಈ ರೀತಿ ಉಪವಾಸ ಮಾಡುವಂತಹ ವಿಧಿವಿಧಾನಗಳಿಂದ ಸಂಪೂರ್ಣ ಫಲಿತಾಂಶಗಳನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯವಾಗುತ್ತೆ. ಇನ್ನು ಏಕಭುಕ್ತ ಉಪವಾಸ ಅನ್ನುವಂಥದ್ದು ಇದೆ. ಅಂದರೆ ಈ ನವರಾತ್ರಿಯಲ್ಲಿ ಯಾರಿಗೆ 9 ದಿನಗಳವರೆಗೆ ಸಂಪೂರ್ಣ ಉಪವಾಸವನ್ನು ಆಚರಣೆ ಮಾಡಲಿಕ್ಕೆ ಸಾಧ್ಯ ಇಲ್ವೋ ಅಂಥವರು ಪಂಚಮಿ ಎಂದು ಮಾತ್ರ ಏಕಭುಕ್ತ ಉಪವಾಸವನ್ನು ಮಾಡಬಹುದು. ಅಂದರೆ ಆ ದಿನ ಒಂದು ಹೊತ್ತು ಮಾತ್ರ ಊಟ ಮಾಡಬಹುದು. ಇನ್ನು ವಕ್ತವ್ರತ ಉಪವಾಸ. ಇಲ್ಲಿ ವಕ್ತವ್ರತ ಉಪವಾಸ ವ್ರತ ಅಂತ ಹೇಳಿದ್ರೆ ಭೋಜನದ ಜೊತೆಯಲ್ಲಿ ಉಪವಾಸವನ್ನ ಷಷ್ಠಿಯ ದಿನದಂದು ಮತ್ತೆ ಅಯಾನಿತ ಉಪವಾಸವನ್ನು ಸಪ್ತಮಿಯ ದಿನ ಮಾಡಬಹುದು. ಇದರ ಅರ್ಥ ವ್ಯಕ್ತಿ ಪೂಜೆಯ ನಂತರ ಆಹಾರವನ್ನು ತೆಗೆದುಕೊಳ್ಬಹುದು ಅನ್ನುವಂಥದ್ದು. ಇದು ವಕ್ತವ್ರತ ಉಪವಾಸ. ಇನ್ನೊಂದಿದೆ ತ್ರಿರಾತ್ರ ಉಪವಾಸ ಅಂತ ಹೇಳಿ. ಎಲ್ಲ ದಿನ ಉಪವಾಸ ವ್ರತಗಳನ್ನು ಆಚರಿಸಲಿಕ್ಕೆ ಸಾಧ್ಯ ಆಗದಂಥವರು ಸಪ್ತಮಿ, ಅಷ್ಟಮಿ ಮತ್ತೆ ನವಮಿ ಈ 3 ದಿನಗಳಂದಾದರೂ ಕೂಡ ಉಪವಾಸವನ್ನು ಆಚರಿಸಬೇಕು ಅಂತ ಹೇಳ್ತಾರೆ. ಇದನ್ನೇ ತ್ರಿರಾತ್ರ ವ್ರತ ಅಂತ ಹೇಳಿ ಕರೆಯುವಂಥದ್ದು. ಇನ್ನೊಂದು ಈ ನವರಾತ್ರಿ ಸಂದರ್ಭದಲ್ಲಿ ಅನುಸರಣೆ ಮಾಡುವಂತಹ ಉಪವಾಸದ ಕ್ರಮ ಯುಗ್ಮರಾತ್ರ ಉಪವಾಸ ಅಂತ ಹೇಳಿ. ಇಲ್ಲಿ ಪಾಡ್ಯದ ದಿನ ಮತ್ತೆ ಅಷ್ಟಮಿ ಉಪವಾಸ ವ್ರತ ಆಚರಿಸುವುದನ್ನ ಯುಗ್ಮರಾತ್ರ ಉಪವಾಸಗಳು ಅಂತ ಹೇಳಿ ಕರೀತಾರೆ. ಮತ್ತೊಂದು ಕಡೆ ಈ ಉಪವಾಸದ ಆರಂಭ ಮತ್ತೆ ಅಂತ್ಯವನ್ನು ಮಾತ್ರ ಅನುಸರಿಸುವಂಥ ವ್ರತವನ್ನು ಏಕರಾತ್ರ ಉಪವಾಸ ಅಂತ ಹೇಳಿ ಕರೆಯುವಂಥದ್ದು. ಅಂದರೆ ಮೊದಲನೇ ದಿನ ಮತ್ತೆ ಅಷ್ಟಮಿಯ ದಿನ 2 ದಿನ ಉಪವಾಸವನ್ನು ಆಚರಣೆ ಮಾಡುವಂಥದ್ದು. ಇನ್ನು ಈ ನವರಾತ್ರಿಯಲ್ಲಿ ಕೆಲವರು ವ್ರತಾದಿಗಳನ್ನು ಮಾಡುವಂಥದ್ದು ಇದೆ. ಅಂಥವರು ಉಪವಾಸ ವ್ರತ ಆಚರಿಸುವ ವ್ಯಕ್ತಿ ಹಾಸಿಗೆಯ ಬದಲು ನೆಲದ ಮೇಲೆ ಮಲಗಬೇಕು. ನೆಲದ ಮೇಲೆ ಮಲಗಲಿಕ್ಕೆ ಸಾಧ್ಯ ಆಗದೆ ಇದ್ರೆ ಮರದ ಹಲಗೆಯ ಮೇಲೆ ಮಲಗಬೇಕು, ಒಂದು ಚಾಪೆಯ ಮೇಲೆ ಮಲಗಬೇಕು, ಸುಖ ಭೋಗಗಳನ್ನು ತ್ಯಜಿಸಬೇಕು ಅನ್ನುವಂಥ ಒಂದು ವಿಚಾರ ಕೂಡ ಇದೆ. ಈ ನವರಾತ್ರಿಯ ಸಂದರ್ಭದಲ್ಲಿ ವ್ರತ ಮಾಡುವಂಥವರು ಹೆಚ್ಚು ಆಹಾರವನ್ನ ಸೇವನೆ ಮಾಡಬಾರ್ದು. ಹಣ್ಣನ್ನ ಮತ್ತೆ ಹುರುಳಿಯನ್ನ ಆಹಾರದಲ್ಲಿ ಬಳಸಬಹುದು ಅನ್ನುವಂಥದ್ದನ್ನ ಶಾಸ್ತ್ರ ತಿಳಿಸುತ್ತೆ. ಇನ್ನು ಉಪವಾಸವನ್ನು ಆಚರಿಸುವಂಥವರು ಈ 9 ದಿನಗಳ ಕಾಲ ಬ್ರಹ್ಮಚರ್ಯ ವ್ರತವನ್ನು ಆಚರಿಸಬೇಕು ಅನ್ನುವಂಥದ್ದು ಇದೆ. ಹಾಗೆ ಕಾಮ, ಕ್ರೋಧ, ಲೋಭ, ದುರಾಸೆ, ಕೋಪ ಇಂಥದ್ರಿಂದ ದೂರ ಇರಬೇಕು ಅನ್ನುವಂಥದ್ದು ಇದೆ. ಹಾಗಾಗಿ ಉಪವಾಸದ ಸಮಯದಲ್ಲಿ ಹೊರಗಿನ ಪದಾರ್ಥಗಳನ್ನ ತಿನ್ನಬಾರದು. ಗುಟ್ಕಾ, ತಂಬಾಕು, ಮದ್ಯಪಾನ, ಮದ್ಯ ಸೇವನೆ, ಮಸಾಲೆಯುಕ್ತ ಪದಾರ್ಥ ಇವುಗಳನ್ನ ಸೇವನೆ ಮಾಡಬಾರದು ಅನ್ನುವಂಥದ್ದು ಇದೆ. ಹಾಗಾಗಿ ಈ ನವರಾತ್ರಿ ಸಂದರ್ಭದಲ್ಲಿ ಉಪವಾಸ ಇದ್ದಾಗ ಅತ್ಯಂತ ಶುಭ ಫಲಗಳನ್ನು ಪಡ್ಕೊಳ್ತಾರೆ ಅನ್ನುವಂಥ ವಿಚಾರ ಒಂದು ಕಡೆ ಆದ್ರೆ, ಈ ನಿಯಮಗಳನ್ನ ಪಾಲಿಸದೆ ಉಪವಾಸ ಆಚರಿಸುವಂತಹ ವ್ಯಕ್ತಿ ಅನಾರೋಗ್ಯದಿಂದ ಬಳಲಬೇಕಾಗತ್ತೆ.
ಹಾಗಾಗಿನೇ ಉಪವಾಸ ಮಾಡ್ತೀವಿ ಅಂತ ಹೇಳಿದ್ರೆ ಕೆಲವೊಂದು ನಿಯಮಗಳನ್ನ ಪರಿಪಾಲನೆ ಮಾಡಲೇಬೇಕು ಅನ್ನುವಂಥದ್ದು. ಹಾಗಾಗಿ ಉಪವಾಸ ವ್ರತವನ್ನ ಅನುಸರಣೆ ಮಾಡುವಂಥವ್ರು ಅಥವಾ ನವರಾತ್ರಿ ವ್ರತವನ್ನ ಮಾಡುವಂಥವ್ರು ನಿಯಮಗಳನ್ನ ಪಾಲನೆ ಮಾಡಿ. ಒಂದು ವೇಳೆ ನಿಯಮ ಪಾಲನೆ ಮಾಡಲಿಕ್ಕೆ ಆಗಲಿಲ್ಲ ಅಂತ ಹೇಳಿದ್ರೆ ಉಪವಾಸವನ್ನ ಅನುಸರಣೆ ಮಾಡಲೇಬೇಡಿ, ವ್ರತವನ್ನ ಮಾಡಲೇಬೇಡಿ. ಏಕೆ ಅಂತ ಹೇಳಿದ್ರೆ ಯಾರು ಪೂರ್ಣ ಭಕ್ತಿಯಿಂದ ಉಪವಾಸ ಮಾಡುವಂಥವ್ರಿಗೆ ತಾಯಿ ಭಗವತಿಯ ಅನುಗ್ರಹ ಸಿಕ್ಕೇ ಸಿಕ್ಕತ್ತೆ. ಮತ್ತೆ ಅವರ ಇಷ್ಟಾರ್ಥಗಳು ಬಹಳ ಬೇಗ ನೆರವೇರುತ್ತೆ. ತಾಯಿ ಕರುಣಿಸ್ತಾಳೆ, ತಾಯಿಯ ರೂಪದಲ್ಲೇ ಸಂರಕ್ಷಿಸ್ತಾಳೆ ಅನ್ನುವಂಥ ಒಂದು ನಂಬಿಕೆ ಇದೆ. ಆದ್ರಿಂದಲೇ ನವರಾತ್ರಿಯ ಆಚರಣೆ, ನವರಾತ್ರಿ ಉಪವಾಸ, ಹಾಗೆ ನವರಾತ್ರಿಯಲ್ಲಿ ನಡ್ಕೊಳ್ಬೇಕಾಗಿರುವಂತಹ ಕೆಲವು ವಿಧಿವಿಧಾನಗಳನ್ನ ನಮ್ಮ ಹಿರಿಯರು ಋಷಿವರಿಯರು ಇದನ್ನ ತಿಳಿಸ್ಕೊಟ್ಟಿರುವಂಥದ್ದು. ಇದನ್ನ ಅನುಸರಣೆ ಮಾಡೋದ್ರಿಂದ ಖಂಡಿತ ಒಳ್ಳೆಯ ಫಲಕ್ಕೆ ಪಾತ್ರಧಾರಿಗಳಾಗಿರ್ತೀರಿ. ಹಾಗೆ ಈ ನವರಾತ್ರಿಯ ದಿನ ತಾಯಿಯ 9 ಅವತಾರಗಳ ಬಗ್ಗೆ ವಿಶೇಷವಾಗಿ ತಿಳ್ಕೊಳ್ಬೇಕು. ಏಕೆಂದ್ರೆ ನವರಾತ್ರಿ ದೇವಿಯ ಉಪಾಸನೆ ಅಷ್ಟೇ ಅಲ್ಲ, ನಮ್ಮನ್ನೇ ನಾವು ಅರಿತುಕೊಳ್ಳುವಂತಹ ಒಂದು ವಿಧಾನ ಕೂಡ. ಹಾಗಾಗಿ ನಮ್ಮಲ್ಲಿರುವಂತಹ ಅರಿಷಡ್ ವರ್ಗಗಳನ್ನ ನಿವಾರಣೆ ಮಾಡಿಕೊಳ್ಳುವುದರ ಜೊತೆಗೆ ಹೊಸ ಜ್ಞಾನವನ್ನ, ಹೊಸತನ್ನ ನಾವು ಸಂಪಾದನೆ ಮಾಡಿಕೊಳ್ಬೇಕು ಅನ್ನುವಂಥದ್ದು ಇದೆ. ಹಾಗಾಗಿ ಹಿಂದೂ ಧರ್ಮದಲ್ಲಿ ಭಗವತಿ ದೇವಿಯ ವಿಶೇಷ ಆರಾಧನೆಯನ್ನ ವರ್ಷಂಪ್ರತಿ ಮಾಡುವಂಥದ್ದು ಇದೆ. ಇದನ್ನೇ ಶಾರದೀಯ ನವರಾತ್ರಿ ಅಂತ ಹೇಳಿ ಕರೆಯುವಂಥದ್ದು ಇದೆ. ಶರದ್ ಋತುವಿನಲ್ಲಿ ಬರುವಂಥದ್ದು. ಇಲ್ಲಿ ಶಾರದಾ ಅಂತ ಹೇಳಿದ್ರೆ ಸರಸ್ವತಿ, ಸರಸ್ವತಿ ಅಂತ ಹೇಳಿದ್ರೆ ಜ್ಞಾನ, ಜ್ಞಾನ ಅಂದ್ರೆ ಒಂದು ತಿಳುವಳಿಕೆ, ನಾಲೆಡ್ಜ್, ಹೊಸ ವಿಷಯಗಳನ್ನ ತಿಳ್ಕೊಳ್ಳುವಂಥದ್ದು, ನಮ್ಮನ್ನ ನಾವು ಅಪ್ಡೇಟ್ ಮಾಡಿಕೊಳ್ಳುವಂಥದ್ದು. ಹಾಗಾಗಿ ನವರಾತ್ರಿ, ನವ ಅಂದ್ರೆ ಹೊಸ ಉತ್ಸಾಹವನ್ನ, ಹೊಸ ಉಲ್ಲಾಸವನ್ನ, ಹೊಸತನ್ನ ನಮಗೆ ತರುವಂತಹ ಪರ್ವಕಾಲ ಇದು. ಹಾಗಾಗಿ ಈ ನವರಾತ್ರಿಯಲ್ಲಿ ನವದುರ್ಗೆಯರನ್ನ ಆರಾಧನೆ ಮಾಡಬೇಕು. ಇಲ್ಲಿ ಈ ದಿನ ನವರಾತ್ರಿಯ 4ನೇ ದಿನ, ಈ ದಿನ ಕೂಷ್ಮಾಂಡಾ ದೇವಿಯ ಆರಾಧನೆಯನ್ನ ಮಾಡ್ತಾರೆ. ಏಕೆಂತ ಹೇಳಿದ್ರೆ ಈ ದಿನ ದೇವಿ ಕೂಷ್ಮಾಂಡೆಯ ರೂಪವನ್ನ ಪಡ್ಕೊಳ್ತಾಳೆ. ಈಕೆಯನ್ನ ಜಗತ್ತಿನ ಸೃಷ್ಟಿಕರ್ತೆ ಅಂತ ಹೇಳಿ ಕರೆಯುವಂಥದ್ದು ಇದೆ. ಹಾಗಾಗಿ ಈಕೆ ಭೂಮಿಯನ್ನ ಹಸಿರಿನಿಂದ ಕಂಗೊಳಿಸುವಂತೆ ಮಾಡ್ತಾಳೆ. ಆದ್ರಿಂದಲೇ ಈ ದಿನ ಹಸಿರು ಬಣ್ಣ ತಾಯಿಗೆ ತುಂಬಾ ಇಷ್ಟ ಅನ್ನುವಂಥ ಒಂದು ವಿಚಾರ ಕೂಡ ಇದೆ. ಇನ್ನು ನಾಳೆ ಪಂಚಮಿ, ಪಂಚಮಿಯಂದು ಸ್ಕಂದಮಾತೆಯ ರೂಪವನ್ನು ಪಡ್ಕೊಳ್ತಾಳೆ. ಈ ದಿನ ದೇವಿ ಕಾರ್ತಿಕೇಯನನ್ನ ತನ್ನ ಶಕ್ತಿಯುತವಾದಂತಹ ಕೈಯಲ್ಲಿ ಹಿಡ್ಕೊಂಡಿರ್ತಾಳೆ. ಬೂದು ಬಣ್ಣ ತಾಯಿಗೆ ತುಂಬಾ ಇಷ್ಟವಾಗಿರುವಂಥದ್ದು. ಹಾಗೆ ತಾಯಿ ತನ್ನ ಮಗುವನ್ನ ರಕ್ಷಣೆ ಮಾಡಲಿಕ್ಕೆ ಯಾವುದೇ ಹಂತಕ್ಕೂ ಹೋಗ್ಲಿಕ್ಕೆ ತಯಾರಾಗಿರ್ತಾಳೆ ಅನ್ನುವಂಥದ್ದನ್ನ ನಾಳೆಯ ದಿನದ ಈ ಪಂಚಮಿಯ ದಿನ ನಮಗೆ ಪ್ರತಿಬಿಂಬಿಸುತ್ತೆ. ಹಾಗಾಗಿ ಈ ದಿನ ಕೂಷ್ಮಾಂಡಾ ದೇವಿಯ ಬಗ್ಗೆ ಕೆಲವು ಮಾಹಿತಿಗಳನ್ನ ನೋಡೋಣ. ನವರಾತ್ರಿಯ 4ನೇ ದಿನ ಇದು. ಈ ಕೂಷ್ಮಾಂಡಾ ದೇವಿಯನ್ನ ಆರಾಧನೆ ಮಾಡುವಂತಹ ದಿನ. ಸಂಸ್ಕೃತದಲ್ಲಿ ಕುಂಬಳಕಾಯಿಯನ್ನ ಕೂಷ್ಮಾಂಡಾ ಅಂತ ಹೇಳಿ ಕರೀತಾರೆ. ಈ ದೇವಿಗೆ ಕುಂಬಳಕಾಯಿ ಅತ್ಯಂತ ಪ್ರಿಯವಾಗಿರುವಂಥದ್ದು. ಈಕೆಯನ್ನ ಶ್ರದ್ಧೆಯಿಂದ ಪೂಜೆ ಮಾಡಿದ್ರೆ ಕಷ್ಟವನ್ನ ಪರಿಹರಿಸ್ತಾಳೆ, ಭಕ್ತರ ಅಜ್ಞಾನವನ್ನ ದೂರ ಮಾಡ್ತಾಳೆ ಅನ್ನುವಂಥ ಒಂದು ನಂಬಿಕೆ ಇದೆ. ಆದ್ರಿಂದಲೇ ಕೂಷ್ಮಾಂಡಾ ದೇವಿಯ ಆರಾಧನೆಯ ಪೂಜಾ ಫಲಗಳು ಅತ್ಯಂತ ವಿಶೇಷವಾಗಿ ಲಭಿಸುತ್ತೆ. ಇಲ್ಲಿ ಸೃಷ್ಟಿಯ ಅಸ್ತಿತ್ವವೇ ಇಲ್ಲದಿರುವಂತಹ ಸಂದರ್ಭದಲ್ಲಿ ಎಲ್ಲ ಕಡೆ ಅಂಧಕಾರ ಆವರಿಸಿತ್ತು ಅಂತ ಹೇಳ್ತಾರೆ. ಆಗ ಇದೇ ದೇವಿ ತನ್ನ ಈಶತ್ ಹಾಸ್ಯದಿಂದ ಬ್ರಹ್ಮಾಂಡವನ್ನ ಸೃಷ್ಟಿ ಮಾಡಿದ್ಲು ಅನ್ನುವಂಥದ್ದು. ಹಾಗಾಗಿ ಇವಳೇ ಸೃಷ್ಟಿಯ ಆದಿಸ್ವರೂಪ ಶಕ್ತಿ ಅನ್ನುವಂಥ ಹೆಸರನ್ನು ಕೂಡ ಪಡ್ಕೊಂಡಿದ್ದಾಳೆ. ಇಲ್ಲಿ ಸೂರ್ಯನ ಸ್ಥಾನದಲ್ಲಿ ನಿಲ್ಲುವ ಕಾರಣದಿಂದಾಗಿ ಭೂಮಿಯ ಮೇಲಿರುವಂತಹ ಅಂಧಕಾರವನ್ನೆಲ್ಲ ನಿವಾರಣೆ ಮಾಡ್ತಾಳೆ ಕೂಷ್ಮಾಂಡಾ ದೇವಿ. ಹಾಗೆ ಸೂರ್ಯನಿಗೆ ಅಧಿಪತಿಯಾಗಿರುವ ಕಾರಣ ಕೂಷ್ಮಾಂಡಾ ದೇವಿಯನ್ನ ಪೂಜೆ ಮಾಡೋದ್ರಿಂದ ಜಾತಕದಲ್ಲಿ ಸೂರ್ಯನಿಂದ ಆಗುವಂತಹ ತೊಂದರೆಗಳನ್ನ ನಿವಾರಣೆ ಮಾಡ್ಕೊಳ್ಬಹುದು. ಜೊತೆಗೆ ಎಲ್ಲ ರೀತಿಯ ಸಂಕಷ್ಟಗಳಿಗೂ ಕೂಡ ತಾಯಿ ನಿವಾರಣೆಯ ಕ್ರಮವನ್ನ ಸೂಚಿಸ್ತಾಳೆ ಅನ್ನುವಂಥದ್ದು ಇದೆ. ಹಾಗಾಗಿ ಆದಿಶಕ್ತಿಯ ಪ್ರತಿರೂಪವಾದಂತಹ ಕೂಷ್ಮಾಂಡಾ ದೇವಿಯ ರೂಪ ವಿಶೇಷವಾಗಿ ಗಮನ ಸೆಳೆಯುತ್ತೆ. ಇವಳು ಸಿಂಹವಾಹನೆ, ತೇಜೋಮಯಿ. ಇವಳಿಗೆ 8 ಕೈಗಳಿದೆ. ತನ್ನ ಕೈಗಳಲ್ಲಿ ಕಮಂಡಲ, ಧನಸ್ಸು, ಬಾಣ, ಕಮಲ, ಅಮೃತ ತುಂಬಿದಂತಹ ಕಲಶ, ಚಕ್ರ ಮತ್ತೆ ಗದೆ ಇವುಗಳನ್ನ ಹಿಡ್ಕೊಂಡಿರ್ತಾಳೆ. ವಿಶೇಷ ಅಂತ ಹೇಳಿದ್ರೆ ಕೂಷ್ಮಾಂಡಾ ದೇವಿಯ ಪ್ರತಿಭೆ, ಕೂಷ್ಮಾಂಡಾ ದೇವಿಯ ಪ್ರಭೆಯ ಕಾಂತಿ ಸೂರ್ಯನಿಗೆ ಸಮಾನವಾಗಿರುತ್ತೆ. ಹಾಗಾಗಿನೇ ಸೂರ್ಯನಿಗೆ ಅಧಿಪತಿ ಅಂತ ಹೇಳಿ ಕರೆಯುವಂಥದ್ದು ಕೂಡ ಇದೆ. ಇನ್ನು ಕೂಷ್ಮಾಂಡಾ ದೇವಿಯ ಆರಾಧನೆಯಿಂದ ರೋಗಗಳಿಂದ ಮುಕ್ತಿಯನ್ನ ಪಡ್ಕೊಳ್ಬಹುದು. ಭಕ್ತರ ದುಃಖವನ್ನ ದೂರ ಮಾಡ್ತಾಳೆ. ಆಯಸ್ಸು, ಆರೋಗ್ಯ ವೃದ್ಧಿಯಾಗುತ್ತೆ. ಜೀವನದಲ್ಲಿ ಯಶಸ್ಸು ಪ್ರಾಪ್ತಿಯಾಗುತ್ತೆ.
ಹಾಗಾಗಿ ನವರಾತ್ರಿಯ 4ನೇ ದಿನ ಸಾಧಕರು ಕೂಷ್ಮಾಂಡಾ ದೇವಿ ಆರಾಧನೆಯನ್ನ ಮಾಡ್ತಾರೆ. ಈ ದಿನ ಸಾಧಕನ ಮನಸ್ಸು ಅನಾಹತ ಚಕ್ರದಲ್ಲಿ ನೆಲೆ ನಿಲ್ಲುತ್ತೆ ಅಂತ ಹೇಳ್ತಾರೆ. ಈ ದೇವಿಯ ಆರಾಧನೆಯಿಂದ ಮನಸ್ಸು ಏಕಾಗ್ರತೆಯನ್ನ ಸಾಧಿಸುತ್ತೆ. ಹಾಗಾಗಿ ವಿಶೇಷವಾಗಿ ವಿದ್ಯಾರ್ಥಿಗಳು ಈ ದಿನ ಕೂಷ್ಮಾಂಡಾ ದೇವಿಯನ್ನ ಆರಾಧನೆ ಮಾಡಿ ನಿಮ್ಮ ಓದಿನಲ್ಲಿ ಆಸಕ್ತಿ ಹೆಚ್ಚುತ್ತೆ, ಏಕಾಗ್ರತೆ ಕಂಡುಬರುತ್ತೆ. ಜೊತೆಗೆ ಈ ಉದ್ಯೋಗಸ್ಥರು, ಉದ್ಯೋಗದಲ್ಲಿರುವಂಥವ್ರು, ಏಕೆಂದ್ರೆ ಉದ್ಯೋಗ ಕಾರಕನಾದಂತಹ ರವಿ ಕೆಲವರಿಗೆ ಉದ್ಯೋಗದಲ್ಲಿ ತೊಂದರೆಯನ್ನು ಕೊಟ್ಟಿರ್ತಾನೆ. ಕೆಲವರಿಗೆ ಉದ್ಯೋಗವೇ ಸಿಕ್ಕಿಲ್ಲ. ಉದ್ಯೋಗ ಸಿಕ್ಕಿದ್ರೂ ಯಾವುದೋ ಕಾರಣದಿಂದ ಬಿಟ್ಟು ಬಿಡಬೇಕಾಗುತ್ತೆ, ಉದ್ಯೋಗವನ್ನು ತ್ಯಜಿಸಬೇಕು. ಬೇರೆ ಉದ್ಯೋಗದಲ್ಲಿ ಅಲೆದಾಟ, ಆದರೆ ಉದ್ಯೋಗ ಸರಿಯಾದ ಸಮಯಕ್ಕೆ ಸಿಕ್ಕಲ್ಲ. ನಮ್ಮ ಪ್ರತಿಭೆಗೆ ಅನುಗುಣವಾಗಿ ಉದ್ಯೋಗಗಳು ದೊರೆಯಲ್ಲ. ಹಾಗೆ ಉದ್ಯೋಗದಲ್ಲಿ ಇದ್ದಂತಹ ಸಮಸ್ಯೆಗಳು ಏನೇ ಇದ್ರೂ ಕೂಡ ಅದನ್ನ ನಿವಾರಣೆ ಮಾಡಿಕೊಳ್ಳಿಕ್ಕೆ ಕೂಷ್ಮಾಂಡಾ ದೇವಿಯ ಆರಾಧನೆಯನ್ನ ಮಾಡಿ. ಉತ್ತಮವಾದಂತಹ ಫಲ, ಹಾಗೆ ನಿಮಗೆ ಒಳ್ಳೆಯ ಮಾರ್ಗದರ್ಶನ ಮಾಡುವಂತಹ ಗುರು ನಿಮಗೆ ಸಿಗ್ತಾರೆ. ಹಾಗಾಗಿನೇ ಉದ್ಯೋಗ ಕ್ಷೇತ್ರದಲ್ಲಿ ಇದ್ದಂತಹ ಸಮಸ್ಯೆಗಳನ್ನ ನಿವಾರಣೆ ಮಾಡಿಕೊಳ್ಳಿಕ್ಕೆ ಇದೊಂದು ಸೂಕ್ತವಾದಂತಹ ಸಮಯ, ಈ 4ನೇ ದಿನ, ನವರಾತ್ರಿಯ ದಿನ. ಪ್ರೀತಿಯ ಬಂಧುಗಳೇ, ಇನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳು ಹೇಗಿವೆ ನೋಡೋಣ ಬನ್ನಿ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಈ ದಿನ ಕೂಡ ಕಳತ್ರ ಸ್ಥಾನದಲ್ಲಿ ಚಂದ್ರ ಇರುವಂತಹ ದಿನ. ಹಾಗಾಗಿನೇ ಈ ದಿನ ಕುಟುಂಬದಲ್ಲಿ ತುಂಬ ಸಾಮರಸ್ಯ ಇದೆ, ಹೊಂದಾಣಿಕೆ ಇದೆ. ನಿಮ್ಮ ಒಂದು ವಿವೇಚನೆಗಾಗಲಿ, ನಿಮ್ಮ ತೀರ್ಮಾನಕ್ಕಾಗಲಿ, ಅಥವಾ ನಿಮ್ಮ ಅಭಿಪ್ರಾಯಕ್ಕಾಗಲಿ, ನಿಮ್ಮ ಮಾತಿಗಾಗಲಿ ಒಳ್ಳೆಯ ಮೌಲ್ಯ ಇರುವಂಥ ಸಂದರ್ಭ ಇದು. ಹಾಗಾಗಿನೇ ಕುಟುಂಬದ ಪರವಾಗಿ ಈ ದಿನ ಕೆಲಸಗಳಾಗುವಂಥದ್ದು, ಹಾಗೆ ಮಕ್ಕಳ ವಿದ್ಯಾಭ್ಯಾಸದ ವಿಚಾರದಲ್ಲೂ ಕೂಡ ಶುಭ ಸುದ್ದಿಯನ್ನು ಕೇಳುವಂಥ ಸಾಧ್ಯತೆ ಇದೆ. ಹಾಗಾಗಿ ಮಕ್ಕಳಿಂದ ಈ ದಿನ ನಿಮಗೆ ಒಂದು ರೀತಿಯಲ್ಲಿ ಸಂತೋಷ ಉಂಟಾಗುತ್ತೆ. ಹಾಗೆ ಈ ದಿನದಲ್ಲಿ ಮನೆಯಲ್ಲಿ ಯಾವುದೇ ರೀತಿಯ ವಿವಾದಗಳಿರಲಿ, ಆಸ್ತಿಯ ತಗಾದೆಗಳಿರಲಿ, ಪಿತ್ರಾರ್ಜಿತ ಆಸ್ತಿಯ ಸಲುವಾಗಿ ಇದ್ದಂತಹ ಕೆಲವು ತೊಂದರೆ ತಾಪತ್ರಯಗಳಿದ್ರೂ ಕೂಡ ಯಾರೋ ಒಬ್ಬರು ಮಧ್ಯಸ್ಥಿಕೆಗಾರರ ಸಮ್ಮುಖದಲ್ಲಿ ಈ ಸಮಸ್ಯೆಯನ್ನು ನಿವಾರಣೆ ಮಾಡಿಕೊಳ್ಳುವಂಥ ಒಂದು ಪ್ರಯತ್ನ ಆಗುತ್ತೆ. ಆದರೆ ಈ ದಿನವೇ ಅದು ಪರಿಹಾರ ಆಗತ್ತೆ ಅಂತಲ್ಲ, ಆದರೆ ಒಂದು ಪುಟ್ಟ ಪ್ರಯತ್ನ, ಮೊದಲ ಹೆಜ್ಜೆ ಈ ದಿನ ಆರಂಭ ಆಗುವಂಥದ್ದು ಇದೆ. ಇನ್ನು ಈ ದಿನ ನಿಮ್ಮ ಇಷ್ಟ ದೇವರ, ನಿಮ್ಮ ಮನೆ ದೇವರ ದಯೆಯಿಂದ ವ್ಯಾಪಾರ ವ್ಯವಹಾರಗಳಲ್ಲಿ ಲಾಭ ಇದೆ, ಒಂದು ಪ್ರಗತಿ ಇದೆ. ಹಾಗೆ ವ್ಯಾಪಾರದ ವಿಸ್ತರಣೆ ಕೂಡ ಹೆಚ್ಚಾಗುವಂಥದ್ದು. ಇನ್ನು ಈ ದಿನದಲ್ಲಿ ಹೊಸ ಜವಾಬ್ದಾರಿಗಳನ್ನು ಸುಲಭದಲ್ಲಿ ನಿಭಾಯಿಸುವಂಥ ಒಂದು ಚಾಕಚಕ್ಯತೆ ಇದೆ. ನಿಮ್ಮ ಹಣಕಾಸಿನ ವ್ಯವಸ್ಥೆ ಬಹಳ ಚೆನ್ನಾಗಿದೆ ಈ ದಿನ. ಹಾಗಾಗಿನೇ ಈ ದಿನದ ಆದಾಯದ ಜೊತೆ ಉಳಿತಾಯ, ಇಂತಹ ಆಲೋಚನೆಗಳು ಕೂಡ ಬರುವಂಥ ಸಾಧ್ಯತೆಗಳಿದೆ. ಹಾಗೆ ಈ ದಿನ ಹೊಸಬರನ್ನು ಭೇಟಿ ಮಾಡ್ತೀರಿ. ನಿಮ್ಮ ಆಪ್ತ ಸ್ನೇಹಿತರ ಜೊತೆ ನಿಮ್ಮ ಕಷ್ಟ ಸುಖಗಳನ್ನು ಈ ದಿನ ವಿಚಾರ ವಿನಿಮಯ ಮಾಡಿಕೊಳ್ತೀರಿ. ಇದೆಲ್ಲವೂ ಕೂಡ ಈ ದಿನದಲ್ಲಿ ನಿಮ್ಮ ವ್ಯವಹಾರ ಜ್ಞಾನವನ್ನು ತೋರಿಸುತ್ತೆ. ಹಾಗೆ ನಿಮ್ಮ ಕಮ್ಯುನಿಕೇಷನ್ ಈ ದಿನ ಚೆನ್ನಾಗಿದೆ. ಹಾಗಾಗಿನೇ ಈ ದಿನ ನೀವು ಅಂದುಕೊಂಡಂತಹ ವಿಚಾರಗಳನ್ನು ಸಾಧಿಸಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗೆ ನಿಮಗೆ ಎದುರಾಗುವಂತಹ ಅವಕಾಶಗಳ ಸದುಪಯೋಗ ಮಾಡಿಕೊಳ್ಳಿ. ಹಣ ಹೂಡಿಕೆಗೆ ಇದು ಸಕಾಲ ಆಗಿರುವಂಥದ್ದು. ಇದರ ಬಗ್ಗೆ ತೀರ್ಮಾನ ಕೈಗೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಈ ದಿನ ದೇವಿಯ ಆರಾಧನೆಯನ್ನು ಮಾಡಿ, ದುರ್ಗಾ ಸ್ತುತಿಯನ್ನು ಮಾಡಿ, ದುರ್ಗಾ ಸಪ್ತಶತಿಯನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ವೃಷಭ ರಾಶಿಯವರಿಗೆ ಈ ದಿನ ಪರಿಪೂರ್ಣವಾಗಿರುವಂಥ ದಿನ. ಅದರಲ್ಲೂ ನೀವು ಎಣಿಸಿದಂತೆ ಎಲ್ಲವೂ ಕೂಡ ನಿಮ್ಮಂತೆ ಸಾಗುವಂಥ ದಿನ. ಹಾಗಾಗಿ ಅಂದುಕೊಂಡಂತಹ ಕೆಲಸ ಕಾರ್ಯಗಳನ್ನು ಈ ದಿನ ಸಾಧಿಸಿ ತೋರಿಸಲಿಕ್ಕೆ ಒಳ್ಳೆಯ ಅವಕಾಶಗಳಿದೆ. ನಿಮ್ಮಲ್ಲಿ ಶಕ್ತಿ ಇದೆ, ಯುಕ್ತಿ ಇದೆ, ಬುದ್ಧಿವಂತಿಕೆ ಇದೆ, ಪರಿಸರ ಚೆನ್ನಾಗಿದೆ, ಗ್ರಹಗಳ ಅನುಗ್ರಹ ಇದೆ. ಈ ದಿನ ಉತ್ತಮವಾದಂತಹ ಕೆಲಸಗಳನ್ನು ಮಾಡಲಿಕ್ಕೆ, ಸಂಕಲ್ಪವನ್ನು ಮಾಡಿಕೊಳ್ಳಲಿಕ್ಕೆ ಈ ದಿನ ಬಹಳ ಪ್ರಶಸ್ತವಾಗಿರುವಂಥದ್ದು. ಇನ್ನು ಈ ದಿನದಲ್ಲಿ ಕೈಗೊಂಡ ಕೆಲಸ ಕಾರ್ಯಗಳಲ್ಲಿ ಹೆಚ್ಚಿನ ಶ್ರಮ ಬೇಡ. ಕೆಲಸ ಪ್ರಾರಂಭ ಮಾಡಿದ್ರೆ ಸಾಕು, ತನ್ನಿಂದ ತಾನೇ ಅದು ಮುಂದುವರೆದು ಹೋಗುತ್ತೆ. ಇನ್ನು ಪ್ರಮುಖವಾದಂತಹ ವಿಷಯಗಳನ್ನು ಈಗಾಗಲೇ ನೀವು ಚರ್ಚೆ ಮಾಡಿದ್ದೀರಿ, ಮಾತುಕತೆ ಆಗಿದೆ, ಏನೋ ಒಂದು ಹಂತಕ್ಕೆ ತೀರ್ಮಾನ ಆಗುವಂಥ ಸಾಧ್ಯತೆಗಳು ಕೂಡ ಈ ದಿನ ಇರುತ್ತೆ. ಹಾಗಾಗಿ ನೆನೆಗುದಿಗೆ ಬಿದ್ದಂತಹ ಕೆಲವು ಸಮಸ್ಯೆಗಳನ್ನು ಈಗಾಗಲೇ ಚರ್ಚೆಯಲ್ಲಿ ನೀವು ಅದನ್ನು ಪಾಲ್ಗೊಂಡು ಅದನ್ನು ಮುಂದುವರಿಸಿದ್ರೆ ಅದಕ್ಕೆ ಒಂದು ಉತ್ತಮವಾದಂತಹ ಹಂತವನ್ನು ಕಾಣ್ತೀರಿ. ಒಳ್ಳೆಯ ಫಲಿತಾಂಶ ಈ ದಿನ ಸಿಕ್ಕುವಂಥದ್ದು ಇದೆ. ಹಾಗೆ ಈ ದಿನ ಪೈಪೋಟಿ ಇರುತ್ತೆ. ಎಲ್ಲ
ಕ್ಷೇತ್ರದಲ್ಲೂ ಕೂಡ ಒಂದು ಕಾಂಪಿಟೇಷನ್ ಅನ್ನುವಂಥದ್ದು. ಹಾಗಾಗಿ ಜಾಣ್ಮೆಯಿಂದ ಆ ಪೈಪೋಟಿಯನ್ನು ನೀವು ಎದುರಿಸಬೇಕಾಗತ್ತೆ. ಹಾಗಾಗಿ ನಿಮಗಿರುವಂತಹ ಜಾಣತನ, ಬುದ್ಧಿವಂತಿಕೆ ಅದನ್ನು ಅಪ್ಲೈ ಮಾಡಿ. ಆದರೆ ನಿಮಗಿರುವಂತಹ ಡ್ಯಾಶಿಂಗ್ ನೇಚರನ್ನು ಈ ದಿನ ಸ್ವಲ್ಪ ಕಂಟ್ರೋಲ್ ಮಾಡಿಕೊಳ್ಬೇಕಾಗತ್ತೆ. ಇನ್ನು ಈ ದಿನದಲ್ಲಿ ನಿಮ್ಮ ಯೋಜನೆಯನ್ನು ಸದ್ದಿಲ್ಲದೆ ಕಾರ್ಯಗತಗೊಳಿಸ್ಬಿಡಿ. ಎಲ್ರಿಗೂ ಹೇಳ್ಕೊಳ್ಳಕ್ಕೆ ಹೋಗಬೇಡಿ. ಕೆಲಸ ಆಗಲಿ, ನಂತರ ಅದರ ಬಗ್ಗೆ ಪ್ರಚಾರ ನಡೀಲಿ. ಹಾಗಾಗಿ ಆರಂಭದಲ್ಲಿ ನೀವು ಭಗವಂತನ ಅನುಗ್ರಹದಿಂದ ಕೆಲವು ಉತ್ತಮವಾದಂಥ ಕಾರ್ಯಗಳನ್ನು ಈಗಾಗಲೇ ಆರಂಭ ಮಾಡಿದ್ದೀರಿ. ಈ ನವರಾತ್ರಿಯಲ್ಲಿ ನಿಮಗೆ ಉತ್ತಮ ಫಲಿತಾಂಶ ಸಿಕ್ಕತ್ತೆ. ಹಾಗೆ ಈ ದಿನ ಯಾರ ಜೊತೆಯಲ್ಲೂ ಕೂಡ ಕಿರಿಕಿರಿಯನ್ನು ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ. ಎಲ್ಲರೊಂದಿಗೆ ನಗುನಗ್ತಾ ಹೊಂದಾಣಿಕೆಯಿಂದ ಹೋಗುವಂಥದ್ದನ್ನು ಮಾಡಿ. ಈ ದಿನ ನಿಮ್ಮ ಕೆಲಸ ಯಶಸ್ವಿಯಾಗುವುದರ ಜೊತೆಗೆ ತುಂಬ ಸಂತೋಷದ ಕ್ಷಣಗಳನ್ನು ಅನುಭವಿಸುವಂಥದ್ದು ಇದೆ. ಹಾಗೆ ನಿಮ್ಮ ಸಂಗಾತಿಯ ಆರೋಗ್ಯದ ಬಗ್ಗೆ ಈ ದಿನ ಸ್ವಲ್ಪ ಕಾಳಜಿ ವಹಿಸಬೇಕಾಗತ್ತೆ. ಇನ್ನು ಯಾವುದೇ ರೀತಿಯ ಕೌಟುಂಬಿಕ ಸಮಸ್ಯೆಗಳಿದ್ರೂ ಕೂಡ ಅದನ್ನು ಮನೆಯ 4 ಗೋಡೆಯ ಒಳಗೆ ಪರಿಹಾರ ಮಾಡಿಕೊಳ್ಳುವಂಥ ಒಂದು ಪ್ರಯತ್ನ ಮಾಡಿ, ಒಳ್ಳೆಯದಾಗತ್ತೆ. ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯ ಆರಾಧನೆ ಮಾಡಿಕೊಳ್ಳಿ. ಆದಿತ್ಯ ಹೃದಯ ಸ್ತೋತ್ರವನ್ನು ಹೇಳ್ಕೊಳ್ಳಿ. ಸೂರ್ಯ ನಮಸ್ಕಾರ ಮಾಡಿಕೊಳ್ಳಿ. ಮನೆ ದೇವರನ್ನು ಸ್ಮರಣೆ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುವಂಥ ದಿನ. ಅದಕ್ಕಾಗಿಯೇ ಈ ದಿನದ ವ್ಯವಹಾರಗಳಲ್ಲಿ ಸ್ವಲ್ಪ ಜಾಗ್ರತೆಯಿಂದ ಇರಿ, ಸ್ವಲ್ಪ ಅಲರ್ಟ್ ಆಗಿರಿ. ಎಲ್ಲವೋ ಕಡೆ ನಿಮಗೆ ನಂಬಿಸಿ ಮೋಸ ಮಾಡಿರುವಂಥವರಿದ್ದಾರೆ. ಹಾಗಾಗಿ ಈ ದಿನ ಕೂಡ ನೀವು ಮೋಸಕ್ಕೆ ಒಳಗಾಗಬೇಡಿ. ಸ್ವಲ್ಪ ವಿಚಾರಗಳನ್ನು ತಿಳಿದು ಮುಂದುವರಿಯುವಂಥದ್ದು ಉತ್ತಮ. ಇನ್ನು ಅಪರಿಚಿತರ ಜೊತೆ ವ್ಯವಹಾರ ಮಾಡುವಂಥದ್ದಾಗಲಿ, ಹಣಕಾಸಿನ ವಿಚಾರದಲ್ಲಿ ಅವರನ್ನು ಹೆಚ್ಚು ನಂಬುವಂಥದ್ದನ್ನಾಗಲಿ ಈ ದಿನ ಮಾಡಬೇಡಿ. ಹಾಗೆ ಈ ದಿನ ಕೈಗೊಂಡಂತಹ ಕೆಲಸ ಕಾರ್ಯಗಳಲ್ಲಿ ಫಲಿತಾಂಶಗಳು ಕಡಿಮೆ. ಅದರಲ್ಲೂ ಈ ದಿನ ಫಲಿತಾಂಶ ಸಿಕ್ಕೋದೇ ಇಲ್ಲ ಕೆಲವು ಕೆಲಸಕ್ಕೆ. ಹಾಗಾಗಿನೇ ಈ ದಿನ ಸ್ವಲ್ಪ ಜಿಗುಪ್ಸೆ ಉಂಟಾಗುವಂಥದ್ದು ಇದೆ. ಎಷ್ಟೇ ಮಾಡಿದ್ರೂ ಕೂಡ ಸಮಸ್ಯೆ ಬಗೆಹರಿತಾ ಇಲ್ಲ ಅನ್ನುವಂಥ ಒಂದು ಹಂತಕ್ಕೆ ಈ ದಿನ ಬಂದ್ಬಿಡ್ತೀರಿ. ಇದು ನಿರಾಸೆ, ಇದು ಕೊನೆಯ ಘಟ್ಟ. ಹಾಗಾಗಿ ಈ ದಿನ ನಿಮಗೆ ಎಲ್ಲೋ ಒಂದು ಕಡೆ ಒಂದು ಚೇತರಿಕೆ ಇದೆ, ಎಲ್ಲೋ ಒಂದು ಕಡೆ ಒಂದು ಆಶಾ ಭಾವನೆ ಇದೆ, ಒಂದು ಹೋಪ್ಸ್ ಅನ್ನುವಂಥದ್ದು ಈ ದಿನ ಸಿಕ್ಕತ್ತೆ. ಹಾಗಾಗಿ ಇಲ್ಲಿಯವರೆಗೆ ಆಗಿರುವಂಥ ಸೋಲನ್ನು ಹೇಗೆ ಜಯಿಸಬೇಕು ಅನ್ನುವಂಥದ್ರ ಬಗ್ಗೆ ಒಬ್ಬರ ಒಳ್ಳೆಯ ಮಾರ್ಗದರ್ಶನ ಈ ದಿನ ನಿಮಗೆ ಸಿಕ್ಕತ್ತೆ. ಹಾಗಾಗಿ ತೆರೆದ ಮನಸ್ಸಿನಿಂದ ಈ ದಿನ ನಿಮಗೆ ಬರುವಂಥ ಸಲಹೆಗಳನ್ನು ಸ್ವೀಕಾರ ಮಾಡಿ. ಅದು ನಿಮಗಿಂತ ಹಿರಿಯರೇ ಇರಲಿ, ಕಿರಿಯರೇ ಇರಲಿ, ಅವರು ಕೊಡುವಂತಹ ಸಲಹೆ, ಅವರ ಅನುಭವ. ಹಾಗಾಗಿ ಈ ದಿನ ತುಂಬ ಧನಾತ್ಮಕವಾಗಿ ಇರಬೇಕು. ನೆಗೆಟಿವ್ ಥಾಟ್ಸ್ ಅನ್ನುವಂಥದ್ದನ್ನು ಮನಸ್ಸಿನಲ್ಲಿ ಇಟ್ಕೊಳ್ಬೇಡಿ. ನೆಗೆಟಿವ್ ವೈಬ್ಸ್ ಇರುವಂಥವರ ಜೊತೆಯಲ್ಲೂ ಕೂಡ ಈ ದಿನ ಹೆಚ್ಚು ಓಡಾಡಬೇಡಿ. ಏಕೆಂದರೆ ಅವರಲ್ಲಿರುವಂಥ ಈ ಋಣಾತ್ಮಕ ಪ್ರಭಾವ ನಿಮ್ಮ ಮೇಲೆ ಬಹಳ ಬೇಗ ಬೀರುವಂಥದ್ದು. ನೀವು ಬೇಗ ನಂಬಿಡ್ತೀರಿ. ಹಾಗಾಗಿನೇ ನಿಮ್ಮ ವೀಕ್ನೆಸ್ಸನ್ನು ತಿಳ್ಕೊಂಡಿರುವಂಥವರು ನಿಮ್ಮ ಮೇಲೆ ಈ ದಿನ ಸವಾರಿ ಮಾಡಲಿಕ್ಕೆ ಬರ್ತಾರೆ. ಸ್ವಲ್ಪ ಜಾಗ್ರತೆ. ಹಣಕಾಸಿನ ವಿಚಾರ, ಲೇವಾದೇವಿ ವಿಚಾರ, ಸಾಲ ಕೊಡುವಂಥದ್ದು, ಸಾಲ ತರುವಂಥದ್ದು ಈ ದಿನ ಮಾಡಬೇಡಿ. ಅಷ್ಟೊಂದು ಒಳ್ಳೆಯ ಸಮಯ ಅಲ್ಲ ಇದು. ಹಾಗೆ ಬಾಲ್ಯದ ಸ್ನೇಹಿತರ ಜೊತೆಯಲ್ಲಿ ಯಾವುದೇ ರೀತಿಯ ಭಿನ್ನಾಭಿಪ್ರಾಯಗಳಿರಲಿ, ಯಾವುದೇ ರೀತಿಯ ಕೆಲಸಗಳು ಬಾಕಿ ಇರಲಿ, ಅದನ್ನು ಮಾತುಕತೆಯ ಮೂಲಕ ಪರಿಹಾರ ಮಾಡಿಕೊಳ್ತೀರಿ. ಈ ದಿನ ನಿಮಗೆ ಮಾತೆ ಅಸ್ತ್ರ. ಕಮ್ಯುನಿಕೇಷನ್ ಎಷ್ಟು ಸ್ಟ್ರಾಂಗ್ ಆಗಿದೆಯೋ ಅಷ್ಟು ನೀವು ಬಲಿಷ್ಠರಾಗಿರ್ತೀರಿ, ಅಷ್ಟೇ ಧೈರ್ಯದಿಂದ ಕೆಲಸವನ್ನು ಮಾಡ್ತೀರಿ. ಹಾಗೆ ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಆದಿತ್ಯ ಹೃದಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಸೂರ್ಯ ನಮಸ್ಕಾರ ಮಾಡಿಕೊಳ್ಳಿ, ನವಗ್ರಹ ಸ್ತೋತ್ರ ಹೇಳ್ಕೊಳ್ಳಿ. ಈ ದಿನ ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 5. ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರೆಗೂ ಕೂಡ ಈ ದಿನ ಮಿಶ್ರ ಫಲಗಳಿರುವಂಥ ದಿನ. ಅದರಲ್ಲೂ ಸಮಾಜದಲ್ಲಿ ನೋಡಿ ನಿಮ್ಮ ಬಗ್ಗೆ ಸ್ವಲ್ಪ ತಾತ್ಸಾರ ಇರುವಂಥದ್ದು, ಯಾರೋ ಹಬ್ಬಿಸುವಂಥ ಗಾಳಿ ಸುದ್ದಿ, ನಿಮ್ಮ ಹೆಸರಿಗೆ ಮಸಿ ಬಳಿಯುವಂಥ ಒಂದು ಪ್ರಯತ್ನ, ನಿಮ್ಮ ಪ್ರಖ್ಯಾತಿಯನ್ನು ಕಂಡು ಹೊಟ್ಟೆ ಉರಿ ಪಡುವಂಥ ಜನ, ಹಿತಶತ್ರುಗಳ ಒಂದು ಅವಲಂಬನೆ, ಇದೆಲ್ಲದರಿಂದ ಈ ದಿನ ಸ್ವಲ್ಪ ಹಿನ್ನಡೆಯನ್ನು ಅನುಭವಿಸ್ತೀರಿ. ಹಾಗಾಗಿ ಈ ದಿನ ನಿಮ್ಮ ಮನಸ್ಸಿಗೆ ಸ್ವಲ್ಪ ಆಘಾತ, ಯಾರನ್ನೋ ನಂಬ ಹಾಗಿಲ್ಲ, ಎಲ್ಲೋ ಅಪನಂಬಿಕೆ ಇರುವಂಥದ್ದು, ಇಂಥ ಭಾವನಾತ್ಮಕ ವಿಚಾರಗಳೇ ಪ್ರಧಾನವಾಗಿ ಇರುತ್ತೆ ಈ ದಿನದಲ್ಲಿ. ಹಾಗೆ ಈ ದಿನ ಹೊಸ ಹೊಸ ಅವಕಾಶಗಳೇನೋ ಸಿಕ್ಕತ್ತೆ, ಆದರೆ ಅದನ್ನು ಬಳಸ್ಕೊಳ್ಳುವಂಥ ಸಂದರ್ಭದಲ್ಲಿ ನೀವು ಸಂಪೂರ್ಣವಾಗಿ ವಿಫಲರಾಗ್ಬಿಡ್ತೀರಿ. ಯಾಕೆಂದರೆ ಮನಸ್ಸು ನಿಮ್ಮ ಕೈಯಲ್ಲಿಲ್ಲ, ನಿಮ್ಮ ನಿಯಂತ್ರಣದಲ್ಲಿಲ್ಲ. ಹಾಗಾಗಿ ಬೇರೆಯವರೇ ಈ ದಿನ ನಿಮ್ಮನ್ನು ಕೈಗೊಂಬೆಯಾಗಿ ಆಡಿಸುವಂಥದ್ದು ಇದೆ. ಇಷ್ಟ ಇಲ್ಲ ಅಂದರೂ ಕೆಲಸ ಮಾಡ್ತೀರಿ, ದಾಕ್ಷಿಣ್ಯಕ್ಕೆ ಒಳಗಾಗ್ತೀರಿ. ಇದರಿಂದ ಈ ದಿನ ನಿಮ್ಮದನ್ನು ನೀವು ಕಳ್ಕೊಳ್ತೀರಿ. ನಿಮ್ಮ ತನವನ್ನು ಈ ದಿನ ನೀವು ಬೇರೆಯವರಿಗೆ ಅಡ ಇಡುವಂಥ ಸಾಧ್ಯತೆ ಹೆಚ್ಚಾಗಿರುತ್ತೆ.
ಇನ್ನು ವೃತ್ತಿ ವ್ಯವಹಾರಗಳಲ್ಲಿ ಸಮಸ್ಯೆ ಇದೆ. ನಿಮ್ಮ ಸ್ವಂತ ಬಿಸ್ನೆಸ್ಸಲ್ಲೂ ಕೂಡ ಈ ದಿನ ಸ್ವಲ್ಪ ಆತಂಕಗಳು ಇರುವಂಥದ್ದು. ತುಂಬ ಸ್ಪರ್ಧೆ ಇರೋದರಿಂದ ಹೇಗೆ ನಿಭಾಯಿಸಬೇಕು, ಯಾವ ಜವಾಬ್ದಾರಿಯನ್ನು ವಹಿಸ್ಕೊಳ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈ ದಿನ ನಿಮಗೆ ನೀವೇ ಅರಿವನ್ನು ಉಂಟು ಮಾಡಿಕೊಳ್ಳಲ್ಲ. ಎಲ್ಲವೂ ಇದೆ, ಆದರೆ ಸಮಯಕ್ಕೆ ಸರಿಯಾಗಿ ಜ್ಞಾಪಕ ಬರಲ್ಲ. ಹಾಗಾಗಿ ಜ್ಞಾಪಕ ಶಕ್ತಿಯ ಕೊರತೆ ಈ ದಿನ ಇರುವಂಥದ್ದು. ಮರೆವು ಜಾಸ್ತಿ. ಇದಕ್ಕೆ ಪ್ರಮುಖ ಕಾರಣ ಮಾನಸಿಕ ಒತ್ತಡ. ಅದನ್ನು ನಿವಾರಣೆ ಮಾಡಿಕೊಳ್ಬೇಕು. ಅದಕ್ಕಾಗಿ ತುಂಬ ಪ್ರಯತ್ನ ಪಡ್ತಾ ಇದ್ದೀರಿ. ಎಷ್ಟೋ ವೇಳೆ ಈ ಒಂದು ಆರೋಗ್ಯದ ಸ್ಥಿತಿಗತಿಗಳ ಬಗ್ಗೆ ಕೂಡ ನೀವೇ ಭಾಷಣ ಮಾಡಿರುವಂಥದ್ದು ಇದೆ, ಆದರೆ ಅನುಸರಿಸಿದ್ದು ಮಾತ್ರ ಸ್ವಲ್ಪವೇ. ಈ ದಿನ ನಿಮ್ಮ ಇಷ್ಟವಿಲ್ಲದ ಕೆಲಸಗಳನ್ನು ಮಾಡಲಿಕ್ಕೆ ಹೋಗಬೇಡಿ. ಹಾಗೆ ನಿಮ್ಮಲ್ಲಿ ಒಂದು ಆತ್ಮವಿಶ್ವಾಸ ಮೂಡಬೇಕು, ಒಂದು ಸೆಲ್ಫ್ ಕಾನ್ಫಿಡೆನ್ಸ್ ಬರಲೇಬೇಕು. ಆಗ ಮಾತ್ರ ಯಶಸ್ಸಿಗೆ ನೀವು ಹೋಗಲಿಕ್ಕೆ ಸಾಧ್ಯವಾಗುತ್ತೆ. ಅದಕ್ಕಾಗಿ ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡಿಕೊಳ್ಳಿ, ಆಂಜನೇಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಹನುಮಾನ್ ಚಾಲೀಸನ್ನು ಹೇಳ್ಕೊಳ್ಳಿ. ಸ್ವಲ್ಪ ಧೈರ್ಯ ಸ್ಥೈರ್ಯಗಳು ಬರುತ್ತೆ. ಹಾಗೆ ಕೆಲಸದಲ್ಲಿ ಏಕಾಗ್ರತೆ ಮೂಡುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೇಸರಿ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 3. ಸಿಂಹರಾಶಿ. ಸಿಂಹರಾಶಿಯವರಿಗೆ ಈ ದಿನ ಬಹಳ ವಿಶೇಷವಾಗಿರುವಂಥ ದಿನ. ಅದರಲ್ಲೂ ಭಾವನಾತ್ಮಕವಾದಂತಹ ಬೆಳವಣಿಗೆ ಇರುವಂಥ ದಿನ. ನೋಡಿ, ನಿಮ್ಮ ಭಾವನೆಗಳಿಗೆ, ನಿಮ್ಮ ಕನಸುಗಳಿಗೆ ಈ ದಿನ ಮೂರ್ತ ರೂಪ ಸಿಕ್ಕತ್ತೆ. ಕನಸು ನನಸಾಗುತ್ತೆ. ಅಂದುಕೊಂಡಂಥ ಕೆಲಸವನ್ನು ಮಾಡಿಬಿಡ್ತೀರಿ. ನಿರೀಕ್ಷೆ ಮಾಡಿದಂಥ ವ್ಯಕ್ತಿಯನ್ನು ಭೇಟಿ ಮಾಡ್ತೀರಿ. ಹಾಗಾಗಿ ನೀವು ಮನಸ್ಸಿನಲ್ಲಿ ಏನೇ ಸಂಕಲ್ಪ ಮಾಡಿಕೊಂಡ್ರೂ ಅದು ಹೆಚ್ಚು ಕಡಿಮೆ ಆಗೇ ಆಗುತ್ತೆ ಈ ದಿನದಲ್ಲಿ. ಆದರೆ ಕೆಲವೊಂದು ಫಲಿತಾಂಶಗಳು ಈ ದಿನ ನಿಮಗೆ ಅಷ್ಟೊಂದು ಅನುಕೂಲಕರವಾಗಿಲ್ಲ, ಅನಾನುಕೂಲನೂ ಇಲ್ಲ. ಎಲ್ಲೋ ಮಧ್ಯದಲ್ಲಿ ಇರುವಂಥದ್ದು. ಮಧ್ಯದಲ್ಲಿ ಈ ಗೋಡೆಯ ಮೇಲೆ ದೀಪ ಇಟ್ಟಂತೆ ಇರುತ್ತೆ. ಅಲ್ಲೂ ಅರ್ಧ ಬೆಳಕು, ಇಲ್ಲೂ ಅರ್ಧ ಬೆಳಕು, ಆದರೆ ದೀಪದ ಕೆಳಗೆ ಮಾತ್ರ ಕತ್ತಲು. ಹಾಗಾಗಿ ಈ ದಿನ ನೀವು ಹೆಚ್ಚು ಹೆಚ್ಚು ಸಹಾಯವನ್ನು ಮಾಡ್ತೀರಿ. ಬೇರೆಯವರಿಗೆ ಪರೋಪಕಾರ ತುಂಬ ಚೆನ್ನಾಗಿದೆ. ಹಾಗೆ ಈ ದಿನ ನೀವು ಯಾವುದೇ ಒಂದು ವಿಚಾರದಲ್ಲಿ ಕೆಲವರ ಸಲಹೆಯನ್ನಾಗಲಿ ಸಹಕಾರವನ್ನಾಗಲಿ ಪಡ್ಕೊಳ್ಳಿಕ್ಕೆ ಹಿಂದೆ ಮುಂದೆ ನೋಡುವಂಥದ್ದು ಇದೆ. ಹಾಗಾಗಿ ನಿಮಗೆ ಇಲ್ಲ ಅಂದರೂ ಕೂಡ ಬೇರೆಯವರಿಗೆ ಮಾಡುವಂಥ ಒಂದು ಪರಿಸ್ಥಿತಿ ಈ ದಿನ ಇರುತ್ತೆ. ಅದು ಒತ್ತಡಕ್ಕೋ, ವಾತ್ಸಲ್ಯಕ್ಕೋ, ಪ್ರೀತಿಗೋ ಅಥವಾ ನಿಮ್ಮ ಒಂದು ಕಮಿಟ್ಮೆಂಟ್ಗೋ ಆಗುವಂಥ ವಿಚಾರಗಳಿದು. ಹಾಗೆ ಈ ದಿನ ಗೃಹೋಪಯೋಗಿ ವಸ್ತುಗಳನ್ನು ಖರೀದಿ ಮಾಡುವಂಥ ಒಂದು ಅಜೆಂಡಾ ಕೂಡ ಇದೆ. ಇನ್ನು ವಿಶೇಷವಾಗಿ ವೃತ್ತಿಯಲ್ಲಿ, ವ್ಯಾಪಾರದಲ್ಲಿ, ನಿಮ್ಮ ಸ್ವಂತ ಬಿಸ್ನೆಸ್ಸಲ್ಲಿ, ನಿಮ್ಮ ಚಟುವಟಿಕೆಗಳಲ್ಲಿ ಈ ದಿನ ಸರಳತೆ ಇದೆ, ಸುಗಮವಾಗಿ ಸಾಗತ್ತೆ. ಅಡ್ಡಿ ಆತಂಕಗಳಿದೆ, ಆದರೂ ಕೂಡ ಅದು ತೀರಾ ಕಡಿಮೆ ಇರುವಂಥದ್ದು, ಲೆಕ್ಕಕ್ಕೆ ಇಲ್ಲ ಅದು. ಹಾಗೆ ಈ ದಿನ ಜವಾಬ್ದಾರಿಯನ್ನು ಬಹಳ ವಿಶೇಷವಾಗಿ ಪರಿಣಾಮಕಾರಿಯಾಗಿ ತುಂಬ ಎಫೆಕ್ಟಿವ್ ಆಗಿ ನಿರ್ವಹಣೆ ಮಾಡುವಂಥದ್ದು ಕೂಡ ಇದೆ. ಇನ್ನು ಈ ದಿನ ನಿಮ್ಮ ಸ್ನೇಹಿತರು ಹಾಗೂ ಸಂಬಂಧಿಗಳ ಜೊತೆಯಲ್ಲಿ ಒಂದು ಸಣ್ಣ ವಿಚಾರವಾಗಿ ವಾಗ್ವಾದಗಳು ಆಗುವಂಥ ಸಂದರ್ಭ ಬರಬಹುದು. ಹಾಗಾಗಿ ಮಾತಿನ ಚಕಮಕಿಗೆ ಈ ದಿನ ಒಳಪಡಬೇಡಿ. ಆದಷ್ಟು ದೂರ ಉಳಿಯುವಂಥದ್ದು ತುಂಬ ಉತ್ತಮ. ಇನ್ನು ಅನಿರೀಕ್ಷಿತ ಅತಿಥಿಗಳಿಗಾಗಿ ಈ ದಿನ ಖರ್ಚು ಸ್ವಲ್ಪ ಹೆಚ್ಚಾಗುವಂಥದ್ದು ಇದೆ, ಆದರೂ ಅದು ಖುಷಿಯನ್ನು ಕೊಡುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಯಾವುದಾದ್ರೂ ಒಂದು ದೇವಿಯ ದೇವಸ್ಥಾನಕ್ಕೆ ಹೋಗಿ ಕುಂಕುಮಾರ್ಚನೆಯನ್ನು ಮಾಡಿಸಿ. ಇಲ್ಲಾಂದರೆ ಅರ್ಚನೆ ಮಾಡಿರುವಂಥ ಕುಂಕುಮವನ್ನು ಧಾರಣೆ ಮಾಡಿಕೊಳ್ಳಿ. ಈ ದಿನ ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಈ ದಿನ ಕುಟುಂಬ ಸ್ಥಾನದಲ್ಲಿ ಚಂದ್ರ ಇದ್ದಾನೆ. ಹಾಗಾಗಿ ಕುಟುಂಬದಿಂದ ಈ ದಿನ ನಿಮಗೆ ನೆಮ್ಮದಿ ಇಲ್ಲ. ಕುಟುಂಬಸ್ಥರ ಮಧ್ಯದಲ್ಲೇ ಒಳಜಗಳಗಳಿರುವಂಥದ್ದು, ಅಲ್ಲೇ ಒಂದು ಪೈಪೋಟಿ, ಅಲ್ಲೇ ಒಂದು ಮತ್ಸರ ಇರುವಂಥದ್ದು. ಹಾಗಾಗಿ ಅಂಥದ್ದನ್ನೆಲ್ಲ ನೋಡಿದ್ರೆ ಈ ದಿನ ಕೂಡ ನಿಮಗೆ ಕುಟುಂಬದಲ್ಲಿ ನೆಮ್ಮದಿ ಇಲ್ಲ, ತಾಳ್ಮೆ ಇಲ್ಲ. ಹಾಗೆ ಸಮಯಕ್ಕೆ ಸರಿಯಾಗಿ ಯಾವುದೂ ಕೂಡ ನಿಮಗೆ ಒದಗಿ ಬರಲ್ಲ. ಬರ್ತೀನಿ ಎಂದವರು ಕೈ ಕೊಡ್ತಾರೆ, ಹಣ ಸಹಾಯ ಮಾಡ್ತೇನೆ ಎಂದವರು ಪತ್ತೇನೇ ಇರಲ್ಲ. ಅಂಥ ಒಂದು ಸಂದರ್ಭ ಈ ದಿನ ಬರುವಂಥದ್ದು ಇದೆ. ಹಾಗೆ ಈ ದಿನ ಆದಾಯಕ್ಕಿಂತ ಖರ್ಚು ಹೆಚ್ಚಾಗುವಂಥದ್ದು ಕೂಡ ಇದೆ. ವಿಪರೀತವಾಗಿ ಖರ್ಚಾಗುತ್ತೆ. ನಿಮ್ಮ ಮರ್ಯಾದೆಯನ್ನು ಉಳಿಸ್ಕೊಳ್ಳಿಕ್ಕೂ ಈ ದಿನ ಖರ್ಚು ಮಾಡುವಂಥ ಸಂದರ್ಭ ಇದೆ. ಹಾಗೆ ವ್ಯಾಪಾರ ವ್ಯವಹಾರಗಳು ನಿಧಾನವಾಗಿ ನಡೆಯುವಂಥದ್ದು. ಏಕೆಂದರೆ ನೀವೇ ಮಾಡಿಕೊಂಡಿರುವಂತಹ ಕೆಲವು ತಪ್ಪುಗಳಿಂದ ಈ ರೀತಿಯ ಅವಘಡಕ್ಕೆ ಕಾರಣವಾಗಂತೆ. ಹಾಗಾಗಿ ಈ ದಿನದಲ್ಲಿ ನಿಮಗೆ ಅನುಭವ ಇಲ್ಲ ಅಂದರೆ ವ್ಯಾಪಾರಕ್ಕೆ ಕೈ ಹಾಕಬೇಡಿ. ತಜ್ಞರ ಅಭಿಪ್ರಾಯಗಳನ್ನು ಪಡ್ಕೊಳ್ಳಿ. ಹಿರಿಯರ ಒಂದು ಸಲಹೆಯ ಮಾರ್ಗದರ್ಶನ ಪಡೆದು ಮುಂದುವರಿಯುವಂಥದ್ದು ತುಂಬ ಉತ್ತಮ. ಹಾಗೆ ಯಾವುದೇ ಸಂದರ್ಭದಲ್ಲಿ ಹೊಸ ಕೆಲಸಗಳನ್ನು ಆರಂಭ ಮಾಡಿದ್ರೆ ನೀವು ಆ ಸಮಯವನ್ನು ನೋಡಿ ಮುಂದುವರಿಬೇಕಾಗತ್ತೆ. ಎಷ್ಟೋ ವೇಳೆ ಸಮಯದ ಬಗ್ಗೆ ನಿಮಗೆ ಪರಿಜ್ಞಾನ ಇಲ್ಲ. ಸಮಯವನ್ನು
ವೃತ್ತ ಹಾಳು ಮಾಡಿಬಿಟ್ಟಿದ್ದೀರಿ. ಹಾಗಾಗಿ ಟೈಮ್ ಈಸ್ ಮನಿ ಅನ್ನುವಂಥದ್ದನ್ನು ಜ್ಞಾಪಕದಲ್ಲಿಟ್ಕೊಳ್ಳಿ. ಕೆಲವೊಂದು ಪ್ರಮುಖವಾದಂತಹ ಕಾರ್ಯಗಳನ್ನು ಆರಂಭ ಮಾಡುವಾಗ ಒಳ್ಳೆಯ ಸಮಯ ಯಾವುದಿದೆ ಅನ್ನುವಂಥದ್ದನ್ನು ತಿಳಿದು ಮುಂದುವರಿರಿ. ಒಳ್ಳೆಯ ಫಲ ನಿಮಗೆ ಸಿಕ್ಕತ್ತೆ. ಹಾಗೆ ಈ ದಿನ ಭಿನ್ನಾಭಿಪ್ರಾಯಗಳು ನಿಮ್ಮ ತಲೆಯನ್ನು ತಿನ್ನುವಂಥದ್ದು. ನೋಡಿ, ಯಾವುದೋ ಒಂದು ವಿಚಾರ, ಅದರಲ್ಲೂ ಸ್ತ್ರೀಯರ ವಿಚಾರ, ಹಣದ ವಿಚಾರ, ಈ ಎರಡರ ವಿಚಾರದಲ್ಲಿ ಈ ದಿನ ನಿಮ್ಮ ಮನಸ್ಸು ಹೈರಾಣಾಗುವಂಥದ್ದು ಕೂಡ ಇದೆ. ಇನ್ನು ಈ ದಿನ ಹಿರಿಯರ ಬುದ್ಧಿವಾದಕ್ಕೆ ಮಣಿಯುವಂಥದ್ದು ಉತ್ತಮ. ಅವರ ಅನುಭವದ ಮಾತನ್ನು ಈ ದಿನ ಕೇಳಿಸ್ಕೊಳ್ಬೇಕು. ಆದರೆ ಕಳೆದು ಹೋಗಿರುವಂಥದ್ದಕ್ಕೆ ಚಿಂತೆ ಮಾಡಬೇಡಿ. ಚಿಂತಿಸಿ ಫಲ ಇಲ್ಲ. ಹಾಗೆ ಹೊಸ ಯೋಜನೆಗಳ ಬಗ್ಗೆ ಚಿಂತೆ ಮಾಡ್ತಾ ಇರಿ. ಒಳ್ಳೆಯ ಫಲ ನಿಮಗೆ ಮುಂದೆ ಸಿಕ್ಕತ್ತೆ. ಹಾಗಾಗಿ ಈ ಪೋಸ್ಟ್ ಮಾರ್ಟಮ್ ಮಾಡುವಂಥ ಕೆಲಸವನ್ನು ಮಾತ್ರ ಈ ದಿನ ಕೈಗೊಳ್ಳಬೇಡಿ. ಇನ್ನು ವಿಶೇಷವಾಗಿ ನೀವು ತಿನ್ನುವ ಆಹಾರದ ಕಡೆ ಸ್ವಲ್ಪ ಗಮನ ಕೊಡಬೇಕಾಗತ್ತೆ. ಈ ದಿನ ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ಆರಾಧನೆ ಮಾಡಿ ವಿಷ್ಣು ಸ್ತೋತ್ರವನ್ನು ಹೇಳ್ಕೊಳ್ಳಿ. ಮಹಾಲಕ್ಷ್ಮಿಯನ್ನು ಈ ದಿನದಲ್ಲಿ ದರ್ಶನ ಮಾಡ್ಕೊಳ್ಳಿ. ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 4. ತುಲಾರಾಶಿ. ತುಲಾರಾಶಿಯವರಿಗೆ ಈ ದಿನ ಆರಂಭದಲ್ಲಿ ತುಂಬ ಲವಲವಿಕೆ ಇದೆ, ತುಂಬ ಉತ್ಸಾಹ ಇದೆ. ಏನೋ ಒಂದು ರೀತಿಯಲ್ಲಿ ಎನರ್ಜಿ, ಒಂದು ಚೇತನ ಈ ದಿನ ನಿಮ್ಮಲ್ಲಿ ಪುಟಿತಾ ಇರುತ್ತೆ. ಹಾಗೆ ಈ ಕೆಲಸ ಮಾಡಬೇಕು, ಅದನ್ನು ಮಾಡಬೇಕು, ಅದರಿಂದ ನನಗೆ ಹಣ ಸಿಕ್ಕತ್ತೆ, ಇದರಿಂದ ಗೌರವ ಸಿಕ್ಕತ್ತೆ, ಇದರಿಂದ ಮುಂದೆ ಅನುಕೂಲ ಆಗುತ್ತೆ ಅನ್ನುವಂಥ ಲೆಕ್ಕಾಚಾರ ಈ ದಿನ ಭಾರಿ ಭಾರಿ ನಡೆಯುವಂಥದ್ದು ಇದೆ. ಕ್ಯಾಲ್ಕುಲೇಷನ್ ತುಂಬ ಚೆನ್ನಾಗಿದೆ, ಯೋಜನೆ ಚೆನ್ನಾಗಿದೆ. ಹಾಗಾಗಿ ನಿಮ್ಮಲ್ಲಿ ಎಷ್ಟು ಹಣ ಇದೆ, ಎಷ್ಟು ಸಂಪನ್ಮೂಲ ಇದೆ, ಎಷ್ಟರ ಅಗತ್ಯತೆ ಇದೆ, ಇದಕ್ಕೆ ಅನುಗುಣವಾಗಿ ಯೋಜನೆಯನ್ನೇನೋ ಮಾಡ್ತೀರಿ. ಆದರೆ ಕುಟುಂಬಸ್ಥರ ಪ್ರತಿರೋಧ ನಿಮ್ಮ ಯೋಜನೆಗೂ ಇರುವಂಥದ್ದು. ಹಾಗಾಗಿ ನಿಮ್ಮ ಯೋಜನೆ ಧಿಕ್ಕಾರಕ್ಕೆ ಒಳಪಡುವಂಥ ಸಾಧ್ಯತೆ ಕೂಡ ಈ ದಿನ ಇರುತ್ತೆ. ತುಂಬ ಪ್ರಾಕ್ಟಿಕಲ್ ಆಗಿರ್ತೀರಿ. ಆದರೆ ನಿಮ್ಮ ಸಮಾಜ, ನಿಮ್ಮ ಕುಟುಂಬ ನಿಮ್ಮನ್ನು ಒಪ್ಕೊಳ್ಳಲ್ಲ. ನಿಮ್ಮ ಒಂದು ಪ್ರಾಕ್ಟಿಕಾಲಿಟಿಗೆ ಅರ್ಥ ಅನ್ನುವಂಥದ್ದೇ ಈ ದಿನ ಇರಲ್ಲ. ಹಾಗೆ ಈ ದಿನ ಸ್ಥಿರಾಸ್ತಿ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ವ್ಯವಹಾರವನ್ನು ಮಾಡಬೇಕಾಗತ್ತೆ. ಹಾಗೆ ಈ ವಿಚಾರಗಳೇನಾದರೂ ಇದ್ದರೆ ಅದನ್ನು ಮುಂದೂಡುವಂಥದ್ದು ಉತ್ತಮ. ಈ ದಿನ ಯಾವುದೇ ಒಂದು ಸಮಸ್ಯೆ ಬಗೆಹರಿಯಲ್ಲ. ಬಗೆಹರಿದ್ರೂ ಕೂಡ ಅದು ನಿಮ್ಮ ಪರವಾಗಿ ತೀರ್ಪನ್ನು ತರಲ್ಲ. ಹಾಗಾಗಿನೇ ಸ್ವಲ್ಪ ಜಾಗ್ರತೆ. ಇನ್ನು ನಿಮ್ಮ ಗ್ರಹಸ್ಥಾನಗಳು ಅನುಕೂಲ ಆಗಿರೋದ್ರಿಂದ ನಿಮ್ಮ ಪರಿಸ್ಥಿತಿ ಈ ದಿನ ತುಂಬ ಧನಾತ್ಮಕವಾಗಿರುತ್ತೆ, ತುಂಬ ಪಾಸಿಟಿವ್ ಆಗಿರುತ್ತೆ ಈ ದಿನ. ಹಾಗೆ ಈ ದಿನದಲ್ಲಿ ನೀವು ನಿರ್ಣಯವನ್ನು ಕೈಗೊಳ್ಳುವಂತಹ ಸಮಯದಲ್ಲಿ ನಿಮ್ಮ ಪ್ರೀತಿ ಪಾತ್ರರನ್ನು ಅಥವಾ ಅದಕ್ಕೆ ಸಂಬಂಧಪಟ್ಟಂತಹ ವ್ಯಕ್ತಿಗಳನ್ನು ಕನ್ಸಲ್ಟ್ ಮಾಡುವಂಥದ್ದು ತುಂಬ ಉತ್ತಮ. ಇನ್ನು ಈ ದಿನ ಬಹಳ ಹಣಕಾಸಿನ ವಿಚಾರಗಳು ತೃಪ್ತಿಕರವಾಗಿರುತ್ತೆ. ಉದ್ಯೋಗ ವ್ಯವಹಾರಗಳಲ್ಲಿ ಹೊಸ ಹೊಸ ಅವಕಾಶಗಳು ಸಿಕ್ಕುವಂಥ ಸಂದರ್ಭ ಇದೆ. ಹಾಗೆ ನಿಮ್ಮ ಕೆಲಸಗಳಿಗೆ ನೀವು ಮೆಚ್ಚುಗೆಯನ್ನು ಪಡ್ಕೊಳ್ಳುವಂಥದ್ದು ಕೂಡ ಇದೆ. ಒಟ್ಟಾರೆ ಈ ದಿನ ನಿಮಗೆ ತುಂಬ ಫಲಪ್ರದವಾಗಿರುವಂಥ ದಿನ. ಆದರೆ ಈ ದಿನ ಆರೋಗ್ಯದ ಕಡೆ, ಪ್ರಮುಖವಾಗಿ ನಿಮ್ಮ ಜಠರದ ಸಮಸ್ಯೆ ಕಡೆ ಸ್ವಲ್ಪ ಗಮನವನ್ನು ಕೊಡಬೇಕಾಗತ್ತೆ. ಆರೋಗ್ಯ ನೋಡಿಕೊಳ್ಳಿ. ಹಾಗೆ ಪ್ರಯಾಣದ ಸಂದರ್ಭದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡಿಕೊಳ್ಳಿ. ಗಣಪತಿಯನ್ನು ಆರಾಧನೆ ಮಾಡಿ, ಶಿವನ ಪರಿವಾರ ದೇವತೆಗಳನ್ನು ಪ್ರಾರ್ಥನೆ ಮಾಡಿಕೊಳ್ಳಿ. ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಈ ದಿನ 12ರ ಸ್ಥಾನದಲ್ಲಿ ಚಂದ್ರ. ಅದರಿಂದಲೇ ಬೆಳಗಿನ ಅವಧಿಯಲ್ಲಿ ಸ್ವಲ್ಪ ಒತ್ತಡ, ಆದರೆ ಸಂಜೆಯ ಸಮಯಕ್ಕೆ ಸ್ವಲ್ಪ ಸಂತೋಷ, ನಗುಮುಖ ನಿಮ್ಮಲ್ಲಿರುವಂಥದ್ದು ಇರುತ್ತೆ. ಹಾಗೆ ದೀರ್ಘಾವಧಿಯ ಸಾಲದ ಒತ್ತಡಗಳು ಈ ದಿನ ಹೆಚ್ಚಾಗುವಂಥದ್ದು. ಹಣ ಕೊಟ್ಟವರು ಬಿಡಲ್ಲ. ಹಾಗೆ ನಿಮ್ಮಿಂದ ಯಾವುದೇ ರೀತಿಯ ಒಂದು ಸೇವೆ ಬರಬೇಕು, ಯಾವುದೋ ಒಂದು ಕೆಲಸ ಆಗಬೇಕು, ಇದಕ್ಕಾಗಿ ಸಂಬಂಧಪಟ್ಟವರು ಈ ದಿನ ನಿಮ್ಮನ್ನು ತೀವ್ರವಾಗಿ ಹಿಂಸಿಸುವಂಥದ್ದು ಇದೆ. ಕಠಿಣ ಶಬ್ದಗಳನ್ನು ಕೇಳಬೇಕಾಗತ್ತೆ. ಮನಸ್ಸಿಗೆ ಸ್ವಲ್ಪ ಬೇಸರ ಉಂಟಾಗುವಂಥ ಸಂದರ್ಭಗಳು ಇದೆ. ಹಾಗೆ ಈ ದಿನ ಇದ್ದಕ್ಕಿದ್ದ ಹಾಗೆ ನಿಮ್ಮ ಯೋಜನೆಗಳು ಬುಡಮೇಲಾಗುವಂಥ ಸಾಧ್ಯತೆ ಇದೆ. ಹಾಗೆ ತೆಗೆದುಕೊಂಡಂತಹ ತೀರ್ಮಾನವನ್ನು ನೀವು ಬದಲಾವಣೆ ಮಾಡ್ತೀರಿ. ಇಲ್ಲ ಸಂಬಂಧಪಟ್ಟಂತಹ ವ್ಯಕ್ತಿಗಳು ಇದಕ್ಕೆ ಪ್ರತಿರೋಧವನ್ನು ತೋರಿಸುವಂಥದ್ದು ಕೂಡ ಇದೆ. ಒಟ್ಟಾರೆ ಈ ದಿನ ಆಗುವ ಕೆಲಸಕ್ಕೂ ಕೂಡ ಕಲ್ಲು ಬಿದ್ದಂತಾಗತ್ತೆ. ಹಾಗೆ ಉಗುರಿನಲ್ಲಿ ಹೋಗೋದಕ್ಕೆ ಕೊಡಲಿಯನ್ನೇ ತರಬೇಕಾಗತ್ತೆ ಈ ದಿನ. ಹಾಗಾಗಿ ಒಂದು ಪುಟ್ಟ ಕೆಲಸ ಅಂತ ಹೇಳಿ ನೆಗ್ಲೆಕ್ಟ್ ಮಾಡಿದ್ರೆ ಅದು ಭಾರಿ ಶ್ರಮವನ್ನು ನೀವು ಮುಂದೆ ಪಡಬೇಕಾಗತ್ತೆ. ಅದಕ್ಕಾಗಿ ಹಾಗೆ ಈ ದಿನ ಕೌಟುಂಬಿಕ ವಾತಾವರಣ ಆಗಲಿ, ಕುಟುಂಬ ಆಗಲಿ, ಕುಟುಂಬ ಸದಸ್ಯರಾಗಲಿ ಒಂದು ಏಕಪ್ರಕಾರವಾಗಿಲ್ಲ, ಅಸ್ತವ್ಯಸ್ತವಾಗಿರುವಂಥದ್ದು. ಏತಿ ಅಂದರೆ ಪ್ರೇತಿ ಅನ್ನುವಂಥ ವರ್ಗ ಈ ದಿನ ನಿಮ್ಮ ಕುಟುಂಬದಲ್ಲಿದ್ದಾರೆ. ಹಾಗೆ ಈ ದಿನದಲ್ಲಿ
ನಿಮ್ಮ ಖರ್ಚಿನ ಬಗ್ಗೆ ನಿಮಗೆ ಅರಿವಿಲ್ಲ. ಖರ್ಚು ವಿಪರೀತವಾಗಿ ಆಗುವಂಥದ್ದು ಈ ದಿನದಲ್ಲಿ. ಇನ್ನು ಉದ್ಯೋಗ ಕ್ಷೇತ್ರದಲ್ಲಿ, ವ್ಯಾಪಾರ ಕ್ಷೇತ್ರದಲ್ಲಿ ಕೆಲವು ಅನಿರೀಕ್ಷಿತ ಬೆಳವಣಿಗೆಗಳು ಕೂಡ ಆಗುವಂಥದ್ದಿದೆ. ಒಟ್ಟಾರೆ ನಿಮಗೆ ಇಷ್ಟ ಇಲ್ಲದಂತಹ ಬೆಳವಣಿಗೆಗಳು ಅದು. ಇನ್ನು ಈ ದಿನ ಹೊಸಬರ ಜೊತೆಯಲ್ಲಿ ಹಣಕಾಸಿನ ವ್ಯವಹಾರ ಮಾಡುವಂತಹ ಸಂದರ್ಭದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಹಣದ ವ್ಯವಹಾರಕ್ಕೆ ಹೋಗಲೇಬೇಡಿ. ಯಾವುದೇ ದೊಡ್ಡ ಮಟ್ಟದಲ್ಲಿ ಬಂಡವಾಳ ಹಾಕಿ ವ್ಯಾಪಾರ ಮಾಡುವಂಥದ್ದು, ವಸ್ತುಗಳನ್ನು ಖರೀದಿ ಮಾಡುವಂಥ ವಿಚಾರಗಳಿದ್ದರೆ ಆದಷ್ಟು ಅದನ್ನು ಮುಂದಕ್ಕೆ ಹಾಕಿಬಿಡಿ. ಈ ದಿನ ಒಳ್ಳೆಯದಲ್ಲ ನಿಮಗೆ. ಇನ್ನು ಈ ದಿನದಲ್ಲಿ ಹೊಸಬರ ವಿಚಾರದಲ್ಲಿ, ಸ್ಥಿರಾಸ್ತಿ ವಿಚಾರದಲ್ಲಿ, ಹಣದ ವಿಚಾರದಲ್ಲಿ, ಆರೋಗ್ಯದ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಏಕೆಂದರೆ ಈ 4 ಬಾಬ್ತುಗಳೇ ನಿಮಗೆ ಸ್ವಲ್ಪ ಹಿನ್ನಡೆಯನ್ನು ತರುವಂಥದ್ದು. ಹಾಗೆ ಈ ದಿನ ಉತ್ತರಾರ್ಧದಲ್ಲಿ ನಿಮ್ಮ ಯೋಜನೆಯಲ್ಲಿ ಸ್ವಲ್ಪ ಕಸಿವಿಸಿ ಇದೆ, ಗೊಂದಲ ಇದೆ. ಆದರೆ ಸಂಜೆಯ ಸಮಯಕ್ಕೆ ಎಲ್ಲವೂ ಕೂಡ ತಿಳಿಯಾಗುತ್ತೆ. ಒಂದು ಸ್ಪಷ್ಟತೆ ನಿಮಗೆ ಸಿಕ್ಕುವಂಥದ್ದು ಇದೆ. ಅದಕ್ಕಾಗಿಯೇ ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡಿಕೊಳ್ಳಿ, ಗಣಪತಿಯನ್ನು ಆರಾಧನೆ ಮಾಡಿ, ಗಣಪತಿಯ ಸ್ತೋತ್ರವನ್ನು ಹೇಳ್ಕೊಳ್ತಾ ಇರಿ, ಶಿವ ಪಾರ್ವತಿಯರ ದರ್ಶನ ಮಾಡಿಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 4. ಧನುರಾಶಿ. ಧನುರಾಶಿಯವರಿಗೆ ಈ ದಿನ ಲಾಭಸ್ಥಾನದಲ್ಲಿ ಚಂದ್ರ ಇರುವಂತಹ ದಿನ. ಹಾಗಾಗಿನೇ ಕಾರ್ಯಕ್ಷೇತ್ರದಲ್ಲಿ ಉತ್ತಮವಾದಂಥ ಪ್ರಗತಿ ಇರುವಂಥ ದಿನ ಕೂಡ. ಇನ್ನು ನಿಮ್ಮ ಯೋಜನೆ, ನಿಮ್ಮ ಕಲ್ಪನೆ ಯಶಸ್ವಿಯಾಗುತ್ತೆ. ನೀವು ಅಂದುಕೊಂಡಂಥ ವ್ಯಕ್ತಿಯನ್ನು ಭೇಟಿ ಮಾಡ್ತೀರಿ, ಅವರಿಂದ ಏನನ್ನ ನಿರೀಕ್ಷೆ ಮಾಡ್ತೀರಿ, ಅಂಥ ಫಲಗಳನ್ನು ಪಡ್ಕೊಳ್ತೀರಿ. ಹಾಗಾಗಿನೇ ಈ ದಿನ ನಿಮ್ಮ ಮನಸ್ಸಿಗೆ ಯಾವುದು ಖುಷಿ ಕೊಡುತ್ತೆ ಅಂಥ ವಿಚಾರಗಳನ್ನೇ ಈ ದಿನ ಹೆಚ್ಚು ಹೆಚ್ಚು ಸುತ್ತಕೊಂಡಿರುವಂಥದ್ದು ಇದೆ. ಇನ್ನು ಈ ದಿನ ಆಸ್ತಿಯ ಸೌಮ್ಯದ ಬಗ್ಗೆ, ಅಂದರೆ ಆಸ್ತಿಯ ಒಡೆತನ ಯಾರಿಗೆ ಬರಬೇಕು, ಎಷ್ಟು ಬರಬೇಕು ಅನ್ನುವಂಥ ಒಂದು ಪಾಲು ಪಟ್ಟೇದಾರಿಕೆ ವಿಚಾರ ಏನಿದೆ, ಇದರಲ್ಲಿ ನಿವಾರಣೆ ಸುಗಮವಾಗುವಂಥ ಸಾಧ್ಯತೆ ಕಾಣಿಸ್ತಾ ಇದೆ. ಎಲ್ಲ ಒಂದು ಕಡೆ ನೆನೆಗುದಿಗೆ ಬಿದ್ದಂತಹ ಆಸ್ತಿಯ ವಿಚಾರದಲ್ಲಿ ಈ ದಿನ ಸ್ವಲ್ಪ ಮುಂದೆಲೆಗೆ ಬರುವಂಥದ್ದು ಕೂಡ ಇರುತ್ತೆ. ಇನ್ನು ಪ್ರತಿಸ್ಪರ್ಧಿಗಳ ಬಗ್ಗೆ ಈ ದಿನ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಏಕೆಂದರೆ ನಿಮ್ಮ ವಿಚಾರವಾಗಿ ಅಥವಾ ನೀವು ಅನುಸರಣೆ ಮಾಡ್ತಾ ಇರುವಂಥ ಕೆಲವು ತತ್ವಗಳ ವಿಚಾರವಾಗಿ ಕೆಲವರು ಪ್ರತಿರೋಧ ತೋರಿಸುವಂಥದ್ದು ಇದೆ. ಎಲ್ಲ ಒಂದು ಕಡೆ ಇದ್ದಕ್ಕಿದ್ದ ಹಾಗೆ ಮಾತಿನ ಚಕಮಕಿ ನಡೀಬಹುದು, ಆರ್ಗ್ಯುಮೆಂಟ್ ಆಗಬಹುದು. ಸ್ವಲ್ಪ ಜಾಗ್ರತೆ. ಹಾಗೆ ಈ ದಿನದಲ್ಲಿ ಹೊಸ ವಿವಾದಗಳನ್ನು ಸೃಷ್ಟಿ ಮಾಡಿಕೊಂಡಿರುವಂಥವ್ರಿಗೆ ಒಳ್ಳೆಯ ದಿನ. ಏಕೆಂದರೆ ವಿವಾದಗಳಲ್ಲಿ ಹುರುಳಿಲ್ಲ, ನೀವು ಬಹಳ ಪರಿಶುದ್ಧರು ಅನ್ನುವಂಥ ಒಂದು ಕ್ಲೀನ್ ಚಿಟ್ ನಿಮಗೆ ಸಿಕ್ಕುವಂಥ ಸಾಧ್ಯತೆ ಇದೆ. ಹಾಗೆ ಈ ದಿನ ನಿಮ್ಮ ಕೆಲಸ ಕಾರ್ಯಗಳಿಗೆ ತುಂಬ ಪ್ರೋತ್ಸಾಹ ಸಿಕ್ಕುವಂಥದ್ದು. ಹಾಗಾಗಿ ನಿಮ್ಮ ಹಿರಿಯರಿರ್ಬೋದು, ಸ್ನೇಹಿತರಿರ್ಬೋದು, ನಿಮ್ಮ ಪ್ರೀತಿ ಪಾತ್ರರಿರ್ಬೋದು, ನಿಮಗೆ ಹೆಚ್ಚಿನ ರೀತಿಯಲ್ಲಿ ನೆರವನ್ನು ಕೊಡಲಿಕ್ಕೆ ಮುಂದೆ ಬರ್ತಾರೆ. ಹಾಗಾಗಿನೇ ಈ ದಿನ ಯೋಜಿತ ಕಾರ್ಯಗಳು ಫಲಿಸುತ್ತೆ. ನೀವು ಅಂದುಕೊಂಡಂತೆ ಕೆಲಸಗಳನ್ನು ಮಾಡಲಿಕ್ಕೆ ಸಾಧ್ಯವಾಗುತ್ತೆ. ಹಾಗೆ ಈ ದಿನ ಹಿರಿಯರ ಬಗ್ಗೆ, ಗುರುಗಳ ಬಗ್ಗೆ, ದೇವರ ಬಗ್ಗೆ ಎಲ್ಲಿಲ್ಲದಂಥ ಅಭಿಮಾನ, ಎಲ್ಲಿಲ್ಲದ ಗೌರವ ನಿಮಗೆ ಇರುವಂಥದ್ದು. ಹಾಗಾಗಿನೇ ಮನೆಯ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಇನ್ನು ಭಕ್ತಿಯಿಂದ ಈ ದಿನ ವಿಷ್ಣು ಸಹಸ್ರನಾಮವನ್ನು ಹೇಳ್ಕೊಳ್ಳಿ, ವಿಷ್ಣು ಸ್ತೋತ್ರವನ್ನು ಹೇಳ್ಕೊಳ್ಳಿ, ಅನ್ನಪೂರ್ಣೇಶ್ವರಿ ಸ್ತೋತ್ರ ಕೂಡ ಹೇಳ್ಕೊಳ್ಳಿ. ಈ ದಿನ ನೀವು ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ಹಸಿರು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮಕರ ರಾಶಿ. ಮಕರ ರಾಶಿಯವರಿಗೆ ಈ ದಿನ 10ರ ಸ್ಥಾನದಲ್ಲಿ ಚಂದ್ರ ಇದ್ದಾನೆ. ಉದ್ಯೋಗ ಸ್ಥಾನ ಇದು, ಕರ್ಮಸ್ಥಾನ ಇದು. ಹಾಗಾಗಿ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ತುಂಬ ಆಸಕ್ತಿ ಇದೆ. ಸಂತೋಷದಿಂದ ನಗುನಗ್ತಾ ಕೆಲಸಗಳನ್ನು, ಜವಾಬ್ದಾರಿಗಳನ್ನು ನೀವು ಆಯ್ಕೆ ಮಾಡ್ಕೊಳ್ತೀರಿ. ಹಾಗಾಗಿ ಸೋಮಾರಿತನ ಇಲ್ಲ. ಯಾರಿಗಾಗಿ ಕೆಲಸ ಮಾಡಬೇಕು ಅನ್ನುವಂಥ ಒಂದು ಜಿಗುಪ್ಸೆ ಕೂಡ ಈ ದಿನ ಇರಲ್ಲ. ಹಾಗಾಗಿ ತುಂಬ ಲವಲವಿಕೆ ಇದೆ. ಹಣಕಾಸಿನ ವಿಚಾರವಾಗಿ ಅನುಕೂಲಕರವಾಗಿರುವಂಥ ವಾತಾವರಣ ಇದೆ. ಹಾಗಾಗಿ ಈ ದಿನದಲ್ಲಿ ನಿಮ್ಮ ವ್ಯಾಪಾರ ವ್ಯವಹಾರಗಳಲ್ಲಿ ಪ್ರಗತಿ ಇದ್ದಾಗ ಮತ್ತಷ್ಟು ಅದನ್ನು ಏರಿಸಬೇಕು, ಮುಂದುವರಿಸಬೇಕು ಅನ್ನುವಂಥ ಒಂದು ಛಲ, ಹಠ ಈ ದಿನ ಹುಟ್ಟುವಂಥದ್ದು. ಹಾಗಾಗಿನೇ ಆ ನಿಟ್ಟಿನಲ್ಲಿ ಸ್ವಲ್ಪ ಇನ್ವೆಸ್ಟ್ ಮಾಡುವಂಥದ್ದು, ಹಾಗೆ ವ್ಯಾಪಾರದ ವಿಸ್ತರಣೆ ಮಾಡಿಕೊಳ್ಳುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಇದಕ್ಕಾಗಿ ಒಂದು ಪ್ರಯಾಣ, ಓಡಾಟ, ಅನುಭವಸ್ಥರ ಭೇಟಿ ಇತ್ಯಾದಿಗಳು ನಡೆಯುವಂಥದ್ದು ಕೂಡ ಇದೆ. ಇನ್ನು ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಬರೀತಾ ಇರುವಂಥ ವಿದ್ಯಾರ್ಥಿಗಳಿಗೆ ಈ ದಿನ ಯಶಸ್ಸು ಕಟ್ಟಿಟ್ಟ ಬುತ್ತಿ. ಯಾಕೆ ಅಂತ ಹೇಳಿದ್ರೆ ನಿಮ್ಮ ಪರಿಶ್ರಮಕ್ಕೆ ತಕ್ಕ ಫಲ ಈ ದಿನ ಸಿಕ್ಕೇ ಸಿಕ್ಕತ್ತೆ. ಇನ್ನು ಕುಟುಂಬ ಸದಸ್ಯರಿಂದ ಶುಭ ಸುದ್ದಿ ನಿಮಗೆ ಸಿಕ್ಕುವಂಥದ್ದು ಇದೆ. ನಿಮ್ಮಿಂದ ದೂರ ವಾಸ ಮಾಡ್ತಾ ಇರುವಂತಹ ಕುಟುಂಬ ಸದಸ್ಯರೇನಿದ್ದಾರೆ ಅವರಿಂದ ಒಳ್ಳೆಯ ಸುದ್ದಿಯನ್ನು ಕೇಳುವಂಥ ಸಾಧ್ಯತೆಗಳು ಈ ದಿನ ಇರುತ್ತೆ.
ಹಾಗೆ ವ್ಯವಹಾರಗಳಲ್ಲಿ ಆಗಲಿ ಅಥವಾ ನಿಮ್ಮ ವ್ಯಾಪಾರದಲ್ಲಾಗಲಿ ನಿಮ್ಮ ಸ್ನೇಹಿತರ ಬೆಂಬಲ ಬಹಳ ಚೆನ್ನಾಗಿದೆ. ಅವರು ನಿಮ್ಮ ಜೊತೆಗೆ ನಿಲ್ತಾರೆ. ಹಾಗಾಗಿ ಈ ದಿನದಲ್ಲಿ ಯಾವುದೇ ವಿದ್ಯಮಾನಗಳು ನಿಮಗೆ ಪ್ರತಿಕೂಲವಾಗಿದ್ದರೂ ಕೂಡ ಇವತ್ತಲ್ಲ ನಾಳೆ ಒಳ್ಳೆಯದಾಗತ್ತೆ ಅನ್ನುವಂಥ ಒಂದು ಭರವಸೆ ನಿಮಗಿದೆ, ಒಂದು ಆಶಾಭಾವನೆ ನಿಮ್ಮಲ್ಲಿದೆ. ಅದಕ್ಕಾಗಿಯೇ ಯಾವುದೇ ರೀತಿಯ ಕಷ್ಟಕ್ಕೂ ಕೂಡ ನೀವು ಸೋಲಲ್ಲ, ಎಲ್ಲವನ್ನ ಧೈರ್ಯದಿಂದ ಎದುರಿಸುವಂಥದ್ದು ಇದೆ. ಎದೆಗೆ ಎದೆ ಕೊಟ್ಟು ಹೋರಾಟ ಮಾಡುವಂಥದ್ರಲ್ಲಿ ಈ ದಿನ ಬಹಳ ವಿಶೇಷವಾದಂಥ ಅರ್ಥವನ್ನು ಕಂಡುಕೊಂಡಿದ್ದೀರಿ. ಹಾಗೆ ಈ ದಿನ ತಪ್ಪು ಅಭಿಪ್ರಾಯಗಳಿಂದ ದೂರ ಇರುವಂಥ ಸಂದರ್ಭ. ನಿಮ್ಮ ಸಹೋದ್ಯೋಗಿಗಳು ಅವರನ್ನು ಈ ದಿನದಲ್ಲಿ ಓಲೈಸುವಂಥದ್ದು ಅಥವಾ ತಪ್ಪು ಎಲ್ಲಾಗಿದೆ ಅಂತ ಹೇಳಿ ಮನವರಿಕೆ ಮಾಡಿಕೊಳ್ಳುವಂಥ ಒಂದು ಪ್ರಯತ್ನ ಕೂಡ ಆಗುತ್ತೆ. ಒಟ್ಟಾರೆ ಈ ದಿನ ಪ್ರಯತ್ನವೇ ಪ್ರಧಾನವಾಗಿರುವಂಥದ್ದು. ಪ್ರಯತ್ನಕ್ಕೆ ಮೀರಿದಂಥ ಫಲವನ್ನು ಭಗವಂತ ನಿಮಗೆ ಕೊಡ್ತಾನೆ. ಅದಕ್ಕಾಗಿಯೇ ಮನೆ ದೇವರನ್ನು ಸ್ಮರಣೆ ಮಾಡಿಕೊಳ್ಳಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಆದಿತ್ಯ ಹೃದಯ ಸ್ತೋತ್ರವನ್ನು ಹೇಳ್ಕೊಳ್ಳಿ. ಗಣಪತಿಗೆ ಗರಿಕೆಯಿಂದ ಪೂಜೆ ಮಾಡಿ, ರಾಮನಾಮೋಚ್ಚಾರವನ್ನು ಮಾಡಿ, ರಾಮ ಸ್ಮರಣೆ ಮಾಡಿಕೊಳ್ಳಿ. ಈ ದಿನ ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕುಂಭರಾಶಿ. ಕುಂಭರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುವಂಥ ದಿನ. ಅದರಲ್ಲೂ ಕೆಲವು ಕೆಲಸ ಕಾರ್ಯಗಳಲ್ಲಿ ನಿಮಗೆ ಹಿನ್ನಡೆ ಉಂಟಾಗುವಂಥದ್ದು. ಇಲ್ಲಿ ನಷ್ಟ ಇಲ್ಲ, ಸೋಲಿಲ್ಲ, ಆದರೂ ಕೆಲಸ ಮುಂದಕ್ಕೆ ಹೋಗ್ತಾ ಇಲ್ಲ. ಹಾಗಾಗಿ ಹಾವು ಸಾಯಬಾರದು, ಕೋಲು ಮುರಿಬಾರದು ಅನ್ನುವಂಥ ಸಿದ್ಧಾಂತದಲ್ಲಿ ಈ ದಿನ ಇರ್ತೀರಿ. ಹಾಗೆ ಕೆಲವೊಂದು ವಿಚಾರಗಳಿಗೆ ಈಗಾಗಲೇ ನೀವು ಕಮಿಟ್ ಆಗಿದ್ದೀರಿ, ಒಪ್ಕೊಂಡು ಬಿಟ್ಟಿದ್ದೀರಿ. ಅಂಥ ಕೆಲಸಗಳಿಂದ ಪಶ್ಚಾತ್ತಾಪ ಆಗ್ತಾ ಇದೆ. ಅಯ್ಯೋ ಹೀಗೆ ಮಾಡಬಾರ್ದಿತ್ತು, ಈ ಕೆಲಸವನ್ನು ಒಪ್ಕೊಳ್ಬಾರ್ದಿತ್ತು ಅನ್ನುವಂಥ ಒಂದು ಚಿಂತನೆ ಈಗ ಬರುವಂಥದ್ದು ಇದೆ. ಆದರೆ ಮಿಂಚಿ ಹೋದ ಕಾಲಕ್ಕೆ ಚಿಂತಿಸಿ ಫಲವೇನು ಅನ್ನುವಂಥ ರೀತಿಯಲ್ಲಿ ಈ ದಿನ ಹಳೆಯದನ್ನು ಜ್ಞಾಪಿಸ್ಕೊಳ್ಬೇಡಿ, ಹಳೆಯ ರಿಪೇರಿಗೆ ಈ ದಿನ ಹೋಗಬೇಡಿ. ಇನ್ನು ಈ ದಿನ ವಿಶೇಷತೆ ಅಂತ ಹೇಳಿದ್ರೆ, ನಿಮ್ಮ ಗಮನವನ್ನು ಕೆಲವು ಆದ್ಯತೆಯ ವಿಚಾರಕ್ಕೆ ಹರಿಸದೇ ಇದ್ದರೆ ಅದರಿಂದ ಈ ದಿನ ಗಂಡಾಂತರ ಕಟ್ಟಿಟ್ಟ ಬುತ್ತಿ. ಹಾಗಾಗಿ ಗಮನ ಕೊಡಬೇಕು, ಇಂಟ್ರೆಸ್ಟ್ ಇರಬೇಕು, ತುಂಬ ಒಂದು ರೀತಿಯಲ್ಲಿ ಇನ್ವಾಲ್ವ್ಮೆಂಟ್ ಇರಬೇಕು ಕೆಲಸದಲ್ಲಿ. ಆಗ ಮಾತ್ರ ಯಶಸ್ಸು ಸಾಧ್ಯ ಆಗುತ್ತೆ, ಇಲ್ಲಾಂದರೆ ಸ್ವಲ್ಪ ಪರಿತಪಿಸಬೇಕಾಗತ್ತೆ. ಇನ್ನು ಈ ದಿನದಲ್ಲಿ ಪ್ರೀತಿ ಪ್ರೇಮದ ವಿಚಾರದಲ್ಲಿ ನಿರಾಸೆ ಇರುವಂಥದ್ದು. ನಿಮ್ಮವರು ನಿಮ್ಮ ಮಾತನ್ನು ಕೇಳಲ್ಲ, ನಿಮ್ಮವರು ನಿಮ್ಮನ್ನು ನಂಬಲ್ಲ. ಅಂಥ ಒಂದು ಸ್ಥಿತಿಯಲ್ಲಿ ಈ ದಿನ ನಿಮ್ಮ ಬದುಕು ಇರುತ್ತೆ. ಇನ್ನು ವ್ಯವಹಾರಗಳಲ್ಲಿ ನಿಮ್ಮ ನಿರೀಕ್ಷೆಯನ್ನು ಮೀರಿದಂಥ ಫಲವನ್ನು ಪಡ್ಕೊಳ್ಬೇಕು ಅಂತ ಹೇಳಿದ್ರೆ ಸ್ವಲ್ಪ ನ್ಯಾಯ ನೀತಿಗೆ ಆದ್ಯತೆಯನ್ನು ಕೊಡಬೇಕು. ಟೈಮ್ ಸೆನ್ಸ್ ಇರಬೇಕು ವ್ಯಾಪಾರದಲ್ಲಿ. ಆಗ ಮಾತ್ರ ಯಶಸ್ಸು ತನ್ನಿಂದ ತಾನೇ ಬರುವಂಥ ಸಾಧ್ಯತೆಗಳಿದೆ. ಇನ್ನು ಈ ದಿನ ನೆರೆಹೊರೆಯವರಿಗಾಗಿ ನೀವು ಮಾಡುವಂಥ ಒಂದು ಸೇವೆ, ಅವರಿಗೆ ಮಾಡುವಂಥ ಉಪಕಾರ ನಿಮಗೆ ಅನರ್ಥವನ್ನೇ ತರುತ್ತೆ. ಉಪಕಾರ ಮಾಡಿದ್ರೆ ನೀವು ಪ್ರತಿ ಉಪಕಾರವನ್ನು ಬಯಸಬೇಕು, ಇಲ್ಲಾಂದರೆ ಪ್ರತಿಯಾಗಿ ಅವರಿಂದ ಏನಾದರೂ ಒಂದು ನಿರೀಕ್ಷೆಯನ್ನು ಮಾಡ್ತಾ ಇರ್ತೀರಿ. ಆದರೆ ಈ ದಿನ ಅಂಥ ಸನ್ನಿವೇಶ ಕೂಡ ನಿಮಗೆ ವ್ಯತಿರಿಕ್ತವಾಗಿ ನಿಲ್ಲುವಂಥದ್ದು ಇದೆ. ಹಾಗಾಗಿ ಅಂದುಕೊಂಡಂಥ ಫಲಿತಾಂಶವನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗಲ್ಲ. ಇನ್ನು ಯಾರಿಂದ ಏನು ಆಗಲ್ಲ ಅಂತಿದ್ದೀರೋ ಅವರಿಂದನೇ ಏನೋ ಆಗಿಬಿಡತ್ತೆ. ಇನ್ನು ಯಾರೋ ಸಹಾಯ ಮಾಡ್ತಾರೆ ಅಂದವರು ನಿಮ್ಮ ವಿಚಾರದಲ್ಲಿ ತಟಸ್ಥರಾಗಿ ಉಳಿದ್ಬಿಡ್ತಾರೆ. ಹಾಗಾಗಿ ಈ ದಿನ ನಿಮ್ಮ ವಿಚಾರವಾಗಿ, ಮನೆಯ ವಿಚಾರವಾಗಿ ತೀರ್ಮಾನ ಮಾಡಿಕೊಳ್ಳಿಕ್ಕೆ ಅತ್ಯುತ್ತಮವಾದಂಥ ಸಮಯ ಇದು. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಶ್ರೀ ಲಕ್ಷ್ಮೀ ನೃಸಿಂಹ ಸ್ತೋತ್ರವನ್ನು ಹೇಳ್ಕೊಳ್ಳಿ. ಶಿವ ಪಾರ್ವತಿಯರ ದರ್ಶನ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮೀನರಾಶಿ. ಮೀನರಾಶಿಯವರಿಗೆ ಈ ದಿನದ ವಾತಾವರಣವೇ ಬೇರೆ ರೀತಿ ಇರುವಂಥದ್ದು. ನಿಮ್ಮ ಕಲ್ಪನೆಗೂ ಮೀರಿದಂತಹ ಒಂದು ವಾತಾವರಣ ಇದೆ. ಹಾಗಾಗಿನೇ ಈ ದಿನ ನಿಮ್ಮ ಕಣ್ಣು ಮುಂದೆ ಇದ್ದಂಥವರು ಕೂಡ ಎಷ್ಟೋ ದೊಡ್ಡವರಾಗಿದ್ದಾರೆ, ಬೆಳೆದು ಒಳ್ಳೆಯ ಉದ್ಯೋಗದಲ್ಲಿದ್ದಾರೆ, ಒಳ್ಳೆಯ ಸಂಬಂಧದಲ್ಲಿದ್ದಾರೆ. ಆದರೆ ಈ ದಿನದ ಕೊರಗು ಏನು ಅಂತ ಹೇಳಿದ್ರೆ, ಬೇರೆಯವರನ್ನು ಹೋಲಿಸಿಕೊಂಡು ಈ ದಿನ ನಿಮ್ಮನ್ನು ನೀವು ಡಿಗ್ರೇಡ್ ಮಾಡಿಕೊಳ್ಳುವಂಥದ್ದು. ಹಾಗಾಗಿ ಹೋಲಿಕೆ ಅಷ್ಟೊಂದು ಸೂಕ್ತ ಅಲ್ಲ ಈ ಸಂದರ್ಭದಲ್ಲಿ. ಇನ್ನು ಈ ದಿನ ಉದ್ಯಮದಲ್ಲಿ, ವ್ಯಾಪಾರದಲ್ಲಿ ಹಣ ಹೂಡಿಕೆಗೆ ಒಂದು ರೀತಿಯಲ್ಲಿ ಒತ್ತಾಯ ಬರ್ಬೋದು. ಯಾರೋ ಒತ್ತಾಯ ಮಾಡ್ತಾರೆ, ದಾಕ್ಷಿಣ್ಯಕ್ಕೆ ಒಳಗಾಗ್ಬಿಡ್ತೀರಿ. ಇದರಿಂದ ಗಂಟು ನಂಟು ಎರಡೂ ಕೂಡ ಉಳಿಯಲ್ಲ. ಹಾಗಾಗಿ ಸ್ವಲ್ಪ ಸಮಯ ನೀವು ಯಾವುದೇ ರೀತಿಯ ಹಣಕಾಸಿನ ವ್ಯವಹಾರಗಳನ್ನು ಮಾಡಬೇಡಿ. ಹಾಗೆ ಈ ದಿನದಲ್ಲಿ ನಿಮಗೆ ಎಚ್ಚರಿಕೆ ಮುಂದುವರಿತಾ ಇದೆ. ಯಾಕೆ ಅಂತ ಹೇಳಿದ್ರೆ, ಕೆಲವೊಂದು ವಿದ್ಯಮಾನಗಳಲ್ಲಿ ಅತಿಯಾದಂತಹ ಒಂದು ಡ್ಯಾಶಿಂಗ್ ನೇಚರ್ ಅನ್ನುವಂಥದ್ದು ಇದೆ. ಕೆಲವನ್ನ ತುಂಬ ಇಷ್ಟಪಡ್ತಾ ಇದ್ದೀರಿ, ಕೆಲವನ್ನ ಅಷ್ಟೇ ನಿಕೃಷ್ಟವಾಗಿ ನೋಡ್ತಾ ಇರುವಂಥದ್ದು ಇದೆ.
ಇಂತಹ ದ್ವಂದ್ವತೆಗಳು ಕೂಡ ಈ ದಿನ ನಿಮ್ಮ ಮನಸ್ಸಿನಲ್ಲೇ ಇರುವಂಥದ್ದು, ಅಲ್ಲೇ ಇದು ಹುಟ್ಟಿರುವಂಥದ್ದು. ಹಾಗಾಗಿ ಒಂದು ಸಮಸ್ಯೆ ಎಲ್ಲಿ ಉದ್ಭವ ಆಯಿತೋ ಅಲ್ಲೇ ಅದನ್ನು ನಿವಾರಣೆ ಮಾಡಿಕೊಳ್ಬೇಕು. ಸೂಜಿ ಕಳೆದು ಹೋಗಿರುವ ಕಡೆಯಲ್ಲೇ ಹುಡುಕಬೇಕು. ಸೂಜಿಯನ್ನು ಮನೆಯ ಒಳಗೆ ಕಳ್ಕೊಂಡು ಮನೆಯ ಹೊರಗೆ ಹುಡುಕಬಾರ್ದು. ಆಗ ಅದು ಸಿಕ್ಕಲ್ಲ, ನಿಮ್ಮ ಪ್ರಯತ್ನ ನಿಷ್ಫಲವಾಗುತ್ತೆ. ಇದು ಸೂಕ್ಷ್ಮತೆಯ ವಿಚಾರ. ಇದನ್ನು ಈ ನವರಾತ್ರಿಯ ಸಂದರ್ಭದಲ್ಲಿ ನೀವು ಅನುಸರಣೆ ಮಾಡಿಕೊಳ್ಳಿ, ಖಂಡಿತ ಒಳ್ಳೆಯದಾಗುತ್ತೆ. ಹಾಗೆ ಈ ದಿನದಲ್ಲಿ ನಿಮ್ಮ ಒಂದು ಸ್ಥಾನಮಾನಕ್ಕಾಗಲಿ, ನಿಮ್ಮ ಒಂದು ವ್ಯವಹಾರದ ವಿಚಾರಗಳಿಗಾಗಲಿ ಮೂರನೆಯವರನ್ನು ಈ ದಿನ ಎಂಟರ್ಟೈನ್ ಮಾಡಬೇಡಿ. ಸ್ವಲ್ಪ ಅವಾಯ್ಡ್ ಮಾಡುವಂಥದ್ದು. ನಿಮಗೆ ನೀವೇ ಆದಷ್ಟು ಈ ವಿಚಾರಗಳನ್ನು ನಿರ್ವಹಣೆ ಮಾಡುವಂಥ ಕೌಶಲ್ಯಗಳನ್ನು ಬೆಳೆಸ್ಕೊಳ್ಳಿ, ಒಳ್ಳೆಯದಾಗತ್ತೆ. ಹಾಗೆ ನಿಮ್ಮ ಹಿಂದಿನ ಅನುಭವ ಇರಲಿ, ನಿಮ್ಮ ಹಿಂದೆ ಕಲಿತಿದ್ದಂತಹ ವಿಚಾರಗಳಾಗಲಿ ಈ ದಿನ ನಿಮ್ಮ ಗಮನಕ್ಕೆ ಬರುತ್ತೆ. ಅದನ್ನು ಬಳಸ್ಕೊಳ್ಳುವಂಥ ಒಂದು ಅವಕಾಶ ಕೂಡ ಈ ದಿನ ಸಿಕ್ಕತ್ತೆ. ಒಟ್ಟಾರೆ ಪರಿಪೂರ್ಣ ವ್ಯಕ್ತಿತ್ವಕ್ಕೆ ಈ ದಿನದಲ್ಲಿ ನೀವು ಅಡಿ ಇಡುವಂಥ ಸಾಧ್ಯತೆ ಹೆಚ್ಚಾಗಿರುತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿಕೊಳ್ಳಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ನವಗ್ರಹ ಸ್ತೋತ್ರವನ್ನು ಹೇಳ್ಕೊಳ್ಳಿ. ಹಾಗೆ ಆಂಜನೇಯನ ದರ್ಶನ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 2.